नमो वेदांतवेदिने ओं रामाय रामभद्राय रामचंद्राय वेदसे रघुनाथाय नाथाय सीताया पतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तममुख्यं श्रीरामदूतं शरणं प्रपद्ये। ओं श्रीरामदूतं शरणं प्रपद्ये। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः। हरिः ಓಂ ಅಂತೇಳಿದರೆ ಮಂತ್ರಾಲೋಚನೆ ಮಾಡಿದರು ಈ ಅತಿ ಪಾಪಿಷ್ಠರಾದ ನರೇಂದ್ರ ಪುತ್ರಾಹ. ಅತಿ ಪಾಪತಮ, ಬಹಳ ಪಾಪಿಷ್ಠರಾದ ಈ ರಾಜರುಗಳ ಮಕ್ಕಳು ಅಂತೇಳಿದ ದುರ್ಯೋಧನನ ಸ್ನೇಹಿತರು ಎಲ್ಲ ಸೇರಿ ಸಮ್ಮಂತ್ರಿಯ ಚೆನ್ನಾಗಿ ಮಂತ್ರಾಲೋಚನೆ ಮಾಡಿದರು. ಮಾಡಿಬಿಟ್ಟು ಏನು ಗೊತ್ತಾಯ್ತು ಅವರಿಗೆ, ಅವನೇ ಆಶ್ರಯ ಈ ಭೀಮಸೇನನಿಗೆ. ಯಾರು ಅವನ ಅಂತೇಳಿದರೆ ಅವನೇ ಯಾರು, ಶ್ರೀಕೃಷ್ಣ. ಅವನೇ ಬಹಳ ಹತ್ತಿರ ಅಂತೆ. ನೈಸರ್ಗಿಕಂ ನಿತಾಂತಂ ಪ್ರಿಯಂ ಅಂದರೆ ಬಹಳ ಗಳಸ್ಯ ಕಂಠಸ್ಯ ಆ ಶ್ರೀಕೃಷ್ಣನೇ ಏನು ಭೀಮಸೇನನ ಆ ಸೇವೆಗೆ ಒಲಿದು ಬಿಟ್ಟಿದ್ದಾನೆ. ಅವನೇ ಇವನಿಗೆ ಆಶ್ರಯ. ಆದ್ದರಿಂದ ಏನು ಮಾಡಿದರೂ ಆ ಭೀಮಸೇನನ್ನು ಕೊಲ್ಲಿಕ್ಕಾಗೋದಿಲ್ಲ. ಆದ್ದರಿಂದ ಏನು ಮಾಡುವ, ನಾವು ಶ್ರೀಕೃಷ್ಣನನ್ನೇ ಗುರಿಯಾಗಿ ಇಟ್ಕೊಳ್ಬೇಕು, ಇಬ್ಬರನ್ನು ಗುರಿಯಾಗಿ ಇಟ್ಕೊಳ್ಬೇಕು, ಖಾಲಿ ಭೀಮಸೇನನನ್ನಲ್ಲ. ಆದ್ದರಿಂದ ಇವತ್ತಿಂದ ಶುರು ಮಾಡುವ. ಅಂದರೆ ಆ ಶ್ರೀಕೃಷ್ಣನನ್ನು ದ್ವೇಷ ಅಂತೇಳಿದರೆ ಬಹುಪ್ರತೀಪಂ ತಸ್ಯ, ಆ ಶ್ರೀಕೃಷ್ಣನ ಬಹುಪ್ರತೀಪಂ ಕುರುತ, ಸರಿಯಾಗಿ ಎಷ್ಟು ಅಂತೇಳಿದರೆ ಎಲ್ಲಿ ಸಿಗ್ತಾನೆ ಅಂತ ಹೇಳ್ಕೊಂಡು ನಾವು ವೈರ ಸಾಧನೆ ಮಾಡಬೇಕು, ಅವನನ್ನು ಬಿಡಬಾರ್ದು ಅಂತ ಹೇಳಿಬಿಟ್ಟು ಅವರೆಲ್ಲ ಸೇರಿ ಹರೇಹೇ ಭಗವಂತನ ಬಹು ಪ್ರತೀಪಂ ಚಕ್ರುಹು, ಬಹಳ ವೈರ ಸಾಧನೆಯನ್ನು ಮಾಡಿದರು. ಹೇಗೆ ವೈರ ಸಾಧನೆಯನ್ನು ಮಾಡಿದರು ಅನ್ನುವಂಥದ್ದು ಇನ್ನು ಮುಂದೆ ಗೊತ್ತಾಗುವಂಥದ್ದು. ವೈಲಾರಿ ಕಾಣಿಸೋದಲ್ಲ ಇವತ್ತು, ಇಲ್ಲಲ್ಲ? ಬಂದ್ರ ವೈಲಾರಿ ಬಂದರು. ವೆರಿ ಗುಡ್. ಸೊ 83ನೇ ಶ್ಲೋಕ ವೈಲಾರಿ. ಶ್ರೀ ಗುರುಭ್ಯೋ ನಮಃ. ತೈಃ ಪ್ರೇರಿತಾ ನೃಪತಯಃ ಪಿತರಶ್ಚ ತೇಷಾಂ ಸಾಕಂ ಬೃಹದ್ರಥಸುತೇನ ಹರೇ ಸಕಾಶಂ ಯುದ್ಧಾಯ ಜಗ್ಮುರಮುನಾಷ್ಟದಶೇಷು ಯುದ್ಧೇಷು ಅತ್ಯಂತ ಭಗ್ನ ಬಲದರ್ಪ ಮದಾನಿವೃತ್ತಾಃ. 83ನೇ ಶ್ಲೋಕ. ಈ ರೀತಿ ಅವರೆಲ್ಲ ವಿಚಾರ ಮಾಡಿಕೊಂಡು ಶ್ರೀಹರಿಯನ್ನು ಕೂಡ ವಿರೋಧ ಮಾಡಬೇಕು, ಶ್ರೀಹರಿಯನ್ನು ಸೇರಿಕೊಂಡು ಭೀಮನನ್ನು ಕೂಡ ನಾಶ ಮಾಡಬಹುದು ಅಂತ ವಿಚಾರ ಮಾಡಿಬಿಟ್ಟು ಅವರ ತಂದೆಗಳಿಗೆ ಅಂದರೆ ರಾಜರುಗಳಿಗೆ ಆ ವಿಷಯ ತಿಳಿಸ್ತಾರೆ. ಅದಕ್ಕೆ ಸರಿಯಾಗಿ ಅಸುರಾಂಶರಾದ ಆ ರಾಜಕುಮಾರರಿಂದ ಪ್ರಚೋದಿಸಲ್ಪಟ್ಟ ಆ ರಾಜರು ಹಾಗೂ ಆ ಕುಮಾರರ ತಂದೆಯವರು ಕೂಡ ಬೃಹದ್ರಥ ಮಗನಾದ ಜರಾಸಂಧನಿಂದ ಕೂಡಿಕೊಂಡು ಶ್ರೀಹರಿಯ ಸಮೀಪಕ್ಕೆ ಯುದ್ಧಕ್ಕಾಗಿ ಹೋಗುತ್ತಾರೆ. ಆದರೆ ಆ ಯುದ್ಧದಲ್ಲಿ ಶ್ರೀಕೃಷ್ಣನಿಂದ 18 ಯುದ್ಧಗಳಲ್ಲಿ ಅತ್ಯಂತವಾಗಿ ನಷ್ಟವಾದ ಸಾಮರ್ಥ್ಯ, ನಷ್ಟವಾದ ಅಹಂಕಾರ, ನಷ್ಟವಾದ ಮದವುಳ್ಳವರಾಗಿ ಹಿಂದೆ ತಿರುಗಿ ಹೊರಟು ಹೋಗುತ್ತಾರೆ. ತೈ ಪ್ರೇರಿತಾ ನೃಪತಯಃ ಪಿತರಶ್ಚ ತೇಷಾಂ ಸಾಕಂ ಬೃಹದ್ರಥಸುತೇನ ಹರೇ ಸಕಾಶಂ ಯುದ್ಧಾಯ ಜಗ್ಮುಃ ಅಮುನಾಷ್ಟದಶೇಷು ಯುದ್ಧೇಷು ಅತ್ಯಂತ ಭಗ್ನ ಬಲದರ್ಪ ಮದಾನಿವೃತ್ತಾಃ. ತೈ ಪ್ರೇರಿತಾ ನೃಪತಯಃ. ತೈಹಿ ಅಂತೇಳಿದರೆ ಆ ರಾಜಕುಮಾರುಗಳೆಲ್ಲ ಆ ಅತ್ಯಂತ ಪಾಪಿಷ್ಠರಾದ, ಹಿಂದಿನ ಶ್ಲೋಕದಲ್ಲಿ ಏನು ಬಂದಿದೆ, ಅತಿ ಪಾಪತಮ ನರೇಂದ್ರ ಪುತ್ರಾಹ, ಆ ಶಕುನಿ ಮತ್ತು ದುರ್ಯೋಧನನ ಸ್ನೇಹಿತರು ಎಲ್ಲ ರಾಜಕುಮಾರರು. ಅದರಲ್ಲಿ ಹೆಚ್ಚಿನವರೆಲ್ಲ ಕೌರವರೇ, ದುರ್ಯೋಧನನ ತಮ್ಮಂದಿರೇ. ಈ ಎಲ್ಲ ರಾಜಕುಮಾರಗಳು, ಇನ್ನು ಕೆಲವು ದೇಶದ ರಾಜಕುಮಾರಗಳೆಲ್ಲ ಬಂದಿದ್ದಾರೆ ಇಲ್ಲಿ ಇವರ ಜೊತೆಗೆ ವಿದ್ಯಾಭ್ಯಾಸಕ್ಕೆ. ಆ ಎಲ್ಲ ರಾಜಕುಮಾರರಿಂದ ನರೇಂದ್ರ ಪುತ್ರೈಹಿ ಅತಿ ಪಾಪತಮ ನರೇಂದ್ರ ಪುತ್ರೈಹಿ ತೈಹಿ ಅವರಿಂದ ಪ್ರೇರಿತಾ
ಪ್ರೇರಿಸಲ್ಪಟ್ಟು ಏನೀಗ ಅವರಿಗೆ ಶ್ರೀಕೃಷ್ಣ ಎಲ್ಲಿ ಸಿಗ್ತಾನೆ, ಭೀಮಸೇನ ಎಲ್ಲಿ ಸಿಗ್ತಾನೆ ಅಂತ ಏನು ಮಾಡಿದ್ದಾರೆ, ಇಬ್ಬರನ್ನು ಕೊಂದು ಬಿಡಬೇಕು ಅನ್ನುವಂಥ ಒಳಸಂಚು ಮಾಡಬೇಕು ಅನ್ನುವಂಥದ್ದು. ಸೊ ತೈಹಿ ಪ್ರೇರಿತಾ ನೃಪತಯ, ಈ ಎಲ್ಲ ಮಕ್ಕಳು ಹೋಗಿ ತಂದೆಗೆ ಹೇಳಿಕೊಟ್ರು. ನೃಪತಯ ರಾಜರುಗಳಿಗೆ, ಪಿತರಶ್ಚ ತೇಷಾಂ ಅವರ ಪಿತರುಗಳಿಗೆ, ತಂದೆ ತಾಯಿಗೆ ಹೋಗಿ ಹೇಳಿಕೊಟ್ರು. ಏನಂತ, ನೃಪತಯ ಅವರೆಲ್ಲ ರಾಜರು, ರಾಜಕುಮಾರರ ತಂದೆ ರಾಜ. ಸೊ ಆ ಎಲ್ಲ ರಾಜರಿಗೆ ಹೋಗಿ ಹೇಳಿಕೊಟ್ರು ಅಂತ ಹೇಳಿದ್ರು. ಬಹಳ ಕೆಟ್ಟವರು ಯಾರು, ಶ್ರೀಕೃಷ್ಣ ಮತ್ತು ಭೀಮಸೇನ, ಅವರಿಬ್ಬರನ್ನು ಕೊಲ್ಲಬೇಕು. ಆವಾಗಲೇ ಈ ಪ್ರಪಂಚ ಒಳ್ಳೆಯದಾಗೋದು. ಅವರಿರೋ ತನಕ ಆಗೋದಿಲ್ಲ. ಅಂದರೆ ಪ್ರಪಂಚ ಒಳ್ಳೆಯದಾಗೋದು ಅಂದರೆ ಯಾವುದಲ್ಲಿ ಪ್ರಪಂಚ ಒಳ್ಳೆಯದಾಗೋದು, ಹಸ್ತಿನಾವತಿ ನಮ್ಮದೇ ಆಗಬೇಕು, ಪಾಂಡವರಿಗೆ ಒಂದು ಸ್ವಲ್ಪನೂ ನಾವು ಇದರಲ್ಲಿ ಪಾಲು ಕೊಡಬಾರ್ದು, ಆಗಲೇ ಪ್ರಪಂಚ ಒಳ್ಳೆಯದಾಗೋದು. ಸೊ ಇಲ್ಲದೆ ಪ್ರಪಂಚ ಒಳ್ಳೆಯದೇ ಆಗೋದಿಲ್ಲ ಅಲ್ಲ. ಸೊ ಈ ರೀತಿ ಪ್ರಪಂಚ ಒಳ್ಳೆಯದಾಗೋದು ಹೊಸ ಡೆಫಿನೇಷನ್ ಅದು. ಸೊ ಈ ರೀತಿ ಹೋಗಿ ಈ ರಾಜಕುಮಾರಗಳು ತಮ್ಮ ತಮ್ಮ ತಂದೆ ರಾಜರುಗಳಿಗೆ ಹೋಗಿ ಇದು ಕೊಟ್ಟರು. ಏನಂತ ಹೇಳಿದರೆ ಪ್ರೇರೇಪಣೆ ಮಾಡಿದರು, ಹೇಗಾದರೂ ಮಾಡಿ ಶ್ರೀಕೃಷ್ಣನನ್ನು ತೆಗಿಬೇಕು. ಮಹಾಧೂರ್ತ ಆ ಭೀಮಸೇನನಿಗೆ ಅವಂದೇ ಆಶ್ರಯ ಇರೋದು ಅಂತ. ಸಾಮಾನ್ಯವಾಗಿ ತಂದೆ ಮಕ್ಕಳನ್ನು ಪ್ರೇರೇಪಿಸೋದು, ಇಲ್ಲಿ ಉಲ್ಟಾ ಮಕ್ಕಳು ತಂದೆಯನ್ನು ಪ್ರೇರೇಪಿಸೋದು. ಮಕ್ಕಳದ್ದು ಎಷ್ಟು ಅನುಭವ ಉಂಟು ಮಕ್ಕಳಿಗೆ. ಸೊ ಮಕ್ಕಳು ಹೇಳಿದ್ದನ್ನು ತಂದೆ ತಾಯಿ ಕೇಳಿದರೆ ಆ ಪ್ರಪಂಚ ಒಳ್ಳೆಯದಾಗಲಿಕ್ಕೆ ಸಾಧ್ಯ ಉಂಟ? ಆ ದುರ್ಯೋಧನ ಹೇಳಿದ್ದನ್ನು ಆ ಕುರುಡ ಕೇಳಿ ಧೃತರಾಷ್ಟ್ರ ಪ್ರಪಂಚ ಹಾಳಾಗಿ ಹೋಯಿತು. ಅವನಿಗೇನು, ಅಯ್ಯೋ ನನ್ನ ಮಗ ಅಂತ. ಇದು ಅದಕ್ಕೆ ಹೇಳುವಂಥದ್ದು ಭಗವದ್ಗೀತೆಯಲ್ಲಿ, ಭಾಗವತದಲ್ಲಿ, ನನ್ನ ಮಗ, ನನ್ನತ್ತ ಹೆಂಡತಿ, ನಂದು ಅಂತ ಹೇಳ್ಕೊಂಡು ನಾವು ಯಾವಾಗ ಹೋಗ್ತೇವೋ ಅಲ್ಲಿ ತನಕ ನಮಗೆ ಶ್ರೇಯಸ್ಸು ಆಗೋದಿಲ್ಲ. ನಮಗೆ ಶ್ರೇಯಸ್ಸು ಆಗಬೇಕಾ, ನಾವು ಅದನ್ನು ಬಿಡಬೇಕು. ಅಂದರೆ ವಸುಧೈವ ಕುಟುಂಬಕಂ, ಇದು ನಂದು ಮನೆ ಅಂದರೆ ನಂದು, ನನ್ನ ಹೆಂಡತಿ, ನನ್ನ ಮಕ್ಕಳು, ಇಷ್ಟಕ್ಕೆ ಇಡಬಾರ್ದು. ಇದು ಎಲ್ಲ ವಸುದೈವ ಕುಟುಂಬಕಂ, ಎಲ್ಲವೂ ನಮ್ಮದೇ ಅಂತ ಇದ್ದರೆ ಮಾತ್ರ, ಆ ರೀತಿಯಲ್ಲಿದ್ದರೆ ಮಾತ್ರ. ಇದು ಏನಂತ ಹೇಳಿದರೆ ನನ್ನ ಮಗ ಅಂತ ಹೇಳಿ ಹೋದ. ಪಾಂಡವರು ಒಳ್ಳೆಯದು ಅಂತ ಗೊತ್ತಿಲ್ವ ಧೃತರಾಷ್ಟ್ರನಿಗೆ? ಗೊತ್ತುಂಟು. ಆದರೆ ನನ್ನ ಮಗ ಅಲ್ವಾ ಅವನಿಗೆ ರಾಜ್ಯ ಸಿಗಬೇಕು, ನನ್ನ ಮಗನಿಗೆ. ಅಲ್ಲ, ಪಾಂಡವರಿಗೆ ಸಿಗಬಾರ್ದಂತಿಲ್ಲ, ಆದರೆ ಪಾಂಡವರು ಒಳ್ಳೆಯವರೇ. ಆದರೆ ನನ್ನ ಮಗನಿಗೆ ಮಾತ್ರ ರಾಜ್ಯ ಸಿಗಬೇಕು. ಅಂದರೆ ನನ್ನ ಮಗನಿಗೆ ರಾಜ್ಯ ಸಿಗಬೇಕಂದ್ರೆ ಪಾಂಡವರಿಗೆ ಸಿಗಲಿಕ್ಕೆ ಆಗೋದಿಲ್ಲಲ್ಲ. ಸೊ ಈ ರೀತಿಯಾಗಿ ಹೋಯಿತು. ಸೊ ತೈ ಪ್ರೇರಿತ ನೃಪತಯ, ಈ ಮಕ್ಕಳೆಲ್ಲ ಹೋಗಿ ತಂದೆಗೆ ಹೇಳಿಬಿಟ್ಟು ಅವರವರ ತಂದೆಗೆ ಆ ಎಲ್ಲ ರಾಜರುಗಳು. ಹೀಗಾದರೆ ಈ ರಾಜರುಗಳೆಲ್ಲ ಯಾರ ಪಾರ್ಟಿ ಅಂದರೆ, ಈಗ ದುರ್ಯೋಧನ ಒಂದು ವೇಳೆ ಯುದ್ಧ ಮಾಡೋದಿದ್ರೆ ದುರ್ಯೋಧನನೊಟ್ಟಿಗೆ ಸೇರ್ತಾರೆ. ಆದರೆ ದುರ್ಯೋಧನ ಯುದ್ಧ ಮಾಡ್ತಾನಾ? ಯಾರು ಯುದ್ಧ ಮಾಡ್ತಾರೆ ನೋಡುವ. ಸಾಕಂ ಬೃಹದ್ರಥ ಸುತೇನ, ಬೃಹದ್ರಥನ ಮಗ ಬಾರ್ಹದ್ರಥ, ಯಾರವ? ಜರಾಸಂಧ. ಸೊ ಈ ದಶರಥನ ಮಗ ದಾಶರಥಿ, ಯಾರವನು? ಶ್ರೀರಾಮಚಂದ್ರ. ಹಾಗೆ ಇಲ್ಲಿ ಬೃಹದ್ರಥನ ಮಗ ಬಾರ್ಹದ್ರಥ, ಯಾರವ ಬಾರ್ಹದ್ರಥ ಅಂದರೆ ಜರಾಸಂಧ. ಆ ಜರಾಸಂಧನ ಸುತೇನ, ಬೃಹದ್ರಥ ಸುತೇನ ಅಂದರೆ ಜರಾಸಂಧನ ಸಾಕಂ, ಜತೆಗೆ ಸೇರಿಬಿಟ್ಟು ಏನು ಮಾಡಿದರು ಅಂತ ಹೇಳಿದರೆ, ಈ ಎಲ್ಲ ರಾಜರುಗಳು ಯಾರು, ನಮಗೊಬ್ಬರು ಲೀಡರ್ ಯಾರು ಅಂತ. ಜರಾಸಂಧ ರೆಡಿ ಇದ್ದಾನೆ, ನಾನು ಶ್ರೀಕೃಷ್ಣನ ಮಹಾದ್ವೇಷಿ, ನನ್ನ ಒಟ್ಟಿಗೆ ಬನ್ನಿ, ನಾವು ಶ್ರೀಕೃಷ್ಣನನ್ನು ಸೋಲಿಸುವ, ನಾವು ಯುದ್ಧ ಮಾಡುವ ಅಂತ ಹೇಳ್ಕೊಂಡು, ಓ ಸರಿ ಅಂತ. ದುರ್ಯೋಧನ ಹಿಂದಿಂದಿದ್ದಾನೆ, ನಾನು ಸೈನ್ಯ ಕಳಿಸ್ತೇನೆ ಅಂತ, ನೀನು ಹೆದರಬೇಡ, ನಾನು ಎದುರಿಗೆ ಬರುವುದಿಲ್ಲ ಅಂತ. ಸೊ ದುರ್ಯೋಧನ ಹಾಗೆ ಎದುರಿಗೆ ಬರಲಿಲ್ಲ. ಸೊ ದುರ್ಯೋಧನನ ಎಲ್ಲ ಸಹಪಾಠಿಗಳು, ಅವರ ತಂದೆ ಯಾವ ರಾಜರುಗಳು, ಆ ಎಲ್ಲ ರಾಜರುಗಳು ಯಾರು ಈ ಜರಾಸಂಧನ ಒಟ್ಟಿಗೆ ಸೇರಿ ಹರೇ ಸಕಾಶಂ ಅಂದರೆ ಶ್ರೀಕೃಷ್ಣನ ಜತೆಗೆ, ಹರೇ ಸಕಾಶಂ ಶ್ರೀಕೃಷ್ಣನ ಬಳಿ, ಶ್ರೀಕೃಷ್ಣನ ಜತೆಗೆ ಏನು ಮಾಡಿದರು? ಯುದ್ಧಾಯ ಜಗ್ಮುಹು, ಯುದ್ಧಕ್ಕೆ ಹೋದರು. ಅಮುನಾ ಅಷ್ಟದಶೇಷು ಯುದ್ಧೇಶು, ಒಂದು ಸಲ ಅಲ್ಲ, ಎಷ್ಟು ಸಲ ಯುದ್ಧ ಮಾಡಿದರು ಅಂತ ಹೇಳಿದರೆ, ಅಮುನಾ ಆ ಶ್ರೀಕೃಷ್ಣನ ಜತೆಗೆ, ಆ ಶ್ರೀಕೃಷ್ಣನಿಂದ ಅವನ ಜತೆಗೆ ಅಷ್ಟದಶೇಷು ಯುದ್ಧೇಶು 18 ಬಾರಿ ಯುದ್ಧ ಮಾಡಿದ್ದಾರೆ ಅಂತ ಹೇಳಿದ್ರೆ, ನೀವು ಆಲೋಚನೆ ಮಾಡಿ,
ಒಂದು ಸಲ ಯುದ್ಧ ಮಾಡುವುದಂತೇಳಿದರೆ ಎಷ್ಟೆಲ್ಲ ನಾಶ ಆಗ್ತದೆ. 18 ಸಲ ಯುದ್ಧ ಮಾಡಿದ್ದಾನೆ ಜರಾಸಂಧ ಅಂತೇಳಿದರೆ ಅವನಿಗೆ ಅವನಿಗೆ ಒಂಥರ ಅದು ಅವನು ಬಿಡಲೇಬಾರ್ದು ಅಂತ ಎಂತೇಳಿದರೆ ಇವರೆಲ್ಲ ಈ ಜೂಜಾಡುವವರು ಇಸ್ಪೀಟ್ ಆಡೋದು ಅಂತ, ನಮ್ಮ ಊರಿನೆಲ್ಲ ಇಸ್ಪೀಟ್ ಆಡೋದು ಅಂತ, ಅದು ಕೆಟ್ಟ ಅಭ್ಯಾಸ ಅಂತ. ಸೊ ಯಾರಿಗೆ ಇಸ್ಪೀಟ್ ಆಡೋದು ಕೆಟ್ಟ ಅಭ್ಯಾಸ ಯಾಕೆ ಅಂತೇಳಿದರೆ ಇಸ್ಪೀಟ್ನಲ್ಲಿ ದುಡ್ಡು ಹೋಗ್ತದೆ. ಇಸ್ಪೀಟ್ ಆಡಲಿಕ್ಕೆ ಶುರು ಮಾಡಿದ ಮೇಲೆ ಅವರಿಗೆ ಕುಡಿಯೋದು ಶುರುವಾಗ್ತದೆ. ಕುಡಿದು ಆದಮೇಲೆ ಹೆಣ್ಮಕ್ಳು ಇದು ಹಾಳು ಮಾಡೋದು ಇದೆಲ್ಲ ಶುರು ಆಗ್ತದೆ ಅಂತೇಳಿದರೆ ಬೇಡದ ಕೆಟ್ಟ ಸ್ತ್ರೀಯರ ಸಹವಾಸಗಳೆಲ್ಲ ಅಂತೇಳಿದರೆ ಊರಿನೆಲ್ಲ ಅದಕ್ಕೆಲ್ಲ ಬೇರೆ ಬೇರೆ ಹೆಸರೆಲ್ಲ ಇದೆ. ಸೊ ಈ ರೀತಿ ಒಂದಕ್ಕೊಂದು ಲಿಂಕ್ ಎಲ್ಲ. ಸೊ ಈ ರೀತಿ ಏನು ಮಾಡಿದೆ ಅಂತೇಳಿದರೆ ಈ ದುರಭ್ಯಾಸಗಳು ಒಂದು ಶುರುವಾದರೆ ಅಂತೇಳಿದರೆ ಈ ಸ್ಪೀಡ್ನಲ್ಲಿ ದುಡ್ಡು ಮಾಡಲಿಕ್ಕೆ ಅಂತ ಹೋಗೋದು. ಅಲ್ಲಿ ಆಟ ಆಡ್ತಾ 200 ಹೋಯಿತು, 500 ಹೋಯಿತು, 800 ಹೋಯಿತು. ಅಲ್ಲಿ 800 ಹೋಯಿತು, ಮತ್ತು ಪುನಃ ಯಾಕೆ ಆಡ್ತಿ? ಅಲ್ಲ ನಾನು ಹೋದದ್ದನ್ನು ಬಿಟ್ಟು ಬರುವುದಾ? ಪುನಃ ನಾನು ಅದನ್ನು ಹೋದದ್ದನ್ನು ವಾಪಸ್ ಪಡಿಬೇಕಲ್ಲ. ಸೊ ಹೋದ ದುಡ್ಡನ್ನು ವಾಪಸ್ ಪಡೀಲಿಕ್ಕಂತ ಮತ್ತೆ ಮುಂದುವರಿಸೋದಮ್ಮ. 800 ಇದ್ದದ್ದು 1000 ಆಯಿತು, 1000 ಇದ್ದದ್ದು 1500 ಹೋಯಿತು, 1500 ಇದ್ದದ್ದು 2000 ಹೋಯಿತು. ಮತ್ತೆ ಪುನಃ ಆಡ್ತಾನೆ. ಯಾಕೆಂತ ಹೇಳಿದ್ರೆ ಅಯ್ಯೋ ನಂದು 2000 ಹೋಯಿತು, ನಾನು ಬಿಡುದಾ, ನನಗೆ ವಾಪಸ್ ಬರಬೇಕಲ್ಲ ಅಂತ. ಅಂದರೆ ಎಲ್ಲ ಕಳ್ಕೊಳ್ಳುವುದೇ ಈ ರೀತಿಯ ಈ ದುರಭ್ಯಾಸಗಳು ಅಂತ. ಇಂಥ ಎಲ್ಲ ಅಂತೇಳಿದರೆ ಆ ಜರಾಸಂಧನಿಗೆ ಈ ರೀತಿ ಅಂತೇಳಿದರೆ ನೀನು 2 ಸಲ ಯುದ್ಧ ಮಾಡಿ ಮತ್ತು 3ನೇ ಸಲ ಯಾಕೆ ಹೋದ್ದು? ನಾನು 2 ಸಲ ಸೋತದ್ದು ಹೌದಲ್ಲ, ನಾನು ಗೆಲ್ಲಬೇಕೋ ಬೇಡವಾ? ಸರಿ 3ನೇ ಸಲ ಹೋದ, ಸೋತ 17ನೇ ಸಲ ಸೋತ, ಬಿಡಲಿಲ್ಲ. ಪುನಃ 18ನೇ ಸಲಕ್ಕೆ ಯುದ್ಧಕ್ಕೆ ಹೋಗಿದ್ದಾನೆ ಅಂತೇಳಿದರೆ ಎಂಥ ಒಂದು ಕಿಚ್ಚು ಅಂತ ನೋಡಿ ನೀವು. ಸೊ ಅಷ್ಟದಶೇಷು ಯುದ್ಧೇಶು ಅಂತೇಳಿದರೆ 18 ಬಾರಿ ಯುದ್ಧಗಳಲ್ಲಿ ಅತ್ಯಂತ ಅಂತೇಳಿದರೆ ಇಷ್ಟೆಲ್ಲ ಯುದ್ಧ ಆಗುವಾಗ ಏನಪ್ಪ ನಾಶಗಳು ಅಂತೇಳಿದರೆ ವಿಪರೀತ. ಅವನು ಸಾಯಲಿಲ್ವ ಈ ಜರಾಸಂಧ ಅಂತೇಳಿದರೆ? ಇಲ್ಲ, ಅವ 18 ಸಲ ಯುದ್ಧ ಮಾಡಬೇಕಂತೇಳಿದರೆ ಸತ್ರ ಯುದ್ಧ ಮಾಡಲಿಕ್ಕಾಗ್ತದ? ಅಂದರೆ ಅವನು ಸಾಯಲಿಲ್ಲ. ಹಾಗಾದರೆ ಇದು ಎಂಥದ್ರಿ ಸ್ಪೆಷಲ್? ಅದು ಇಲ್ಲಿ ಬರ್ತದೆ ಇನ್ನು ಮುಂದಕ್ಕೆ. ಏನದು ಹೇಗೆ ಅಂತೇಳಿದರೆ ಅಷ್ಟದಶೇಷು ಯುದ್ಧೇಶು ಅಂದರೆ ಇದನ್ನು ಅಷ್ಟದಶೇಷು ಅಂತೇಳಿದರೆ 8 ಯುದ್ಧಗಳು ಅಂತೇಳ್ಕೊಂಡು ಹೇಳಲಿಕ್ಕೆ ಬರ್ತದೆ. ಆದರೆ 18 ಸಲ ಯುದ್ಧ ಮಾಡಿದ್ದಾರೆ ಅನ್ನೋದು ಇತಿಹಾಸ. ಆದ್ದರಿಂದ ಅಷ್ಟದಶೇಷು ಅಂತ ಹೇಳಿದರೆ 18 ಬಾರಿ ಯುದ್ಧೇಶು ಅತ್ಯಂತ ಭಗ್ನ ಬಲ. ಅಂದರೆ ಭಗ್ನ ಅಂತೇಳಿದರೆ ಎಲ್ಲ ಕಳ್ಕೊಂಡದ್ದು ಅಂತ, ತುಂಡಾದದ್ದು ಅಂತ ಭಗ್ನ ಅಂದರೆ. ಸೊ ಭಗ್ನ ದರ್ಪಣ ಅಂತೇಳಿದರೆ ತುಂಡಾದ ಕನ್ನಡಿ ಅಂತ. ಸೊ ಇಲ್ಲಿ ಭಗ್ನ ಅಂದರೆ ಏನೆಲ್ಲ ತುಂಡಾಯಿತು, ಏನೆಲ್ಲ ಕಳ್ಕೊಂಡ್ರು. ಅತ್ಯಂತ ಭಗ್ನ, ಏನೆಲ್ಲ ಅತ್ಯಂತ ಭಗ್ನ? ಬಲ ಹೋಯಿತು ಅಂತೇಳಿದರೆ ಒಂದೊಂದು ಸಲಕ್ಕೆ ಎಷ್ಟೆಷ್ಟು ಅಕ್ಷೋಹಿಣಿ ಸೈನ್ಯ ಹಿಡ್ಕೊಂಡು ಬರ್ತಿದ್ದ ಜರಾಸಂಧ ಶ್ರೀಕೃಷ್ಣನೊಟ್ಟಿಗೆ ಯುದ್ಧ ಮಾಡಲಿಕ್ಕೆ. ಅಷ್ಟು ಸೈನ್ಯ ನಾಶ ಆಗಿಬಿಡ್ತದಲ್ಲ. ಸೊ ಬಲ, ಆಮೇಲೆ ಈ ಒಂದು ದರ್ಪ ಅಂತೇಳಿದರೆ ಅಷ್ಟು ಅಕ್ಷೋಹಿಣಿ ಸೈನ್ಯ ಮತ್ತೆಲ್ಲ ರಾಜರುಗಳದ್ದು ಸಹಕಾರ. ಆ ಎಲ್ಲ ರಾಜರುಗಳು ಇದು ತನ್ನ ಜೊತೆಗೆ ಬರುವಾಗ ಒಂದು ದರ್ಪವೇ ಬೇರೆ. ಯಾರ್ದು? ಜರಾಸಂಧಂದು. ಸೊ ದರ್ಪ, ಆಮೇಲೆ ದರ್ಪದ ಮೇಲೆ ಮದ ಅಂತೇಳಿದರೆ 2-3 ನಮೂನೆ ಮದ ಅಂತ ಹೇಳ್ತಾರೆ. ಭಗವದ್ಗೀತೆಯಲ್ಲಿ ಬರ್ತದೆ ಮದ. ಏನು? ರೂಪ ಮದ ಅಂತೇಳಿದರೆ ಒಳ್ಳೆ ಭಾರಿ ತುಂಬ ಚಂದ ಅಂತ ಹೇಳಿದ ಕೂಡಲೇ ಹೇಳಿ ಶುರು ಮಾಡ್ತಾರಲ್ಲ, ನೀವು ಭಾರಿ ಚಂದ ಮಾಡಿದ್ದೀನಿ, ಭಾರಿ ಚಂದ. ಅದು ಒಂದೊಂದು ಸಲ ಹೇಳಿದ ಕೂಡಲೇನು ಏನಾಗ್ತದೆ, 1 ಇಂಚು ದಪ್ಪಾದಾಗ ಆಗ್ತದೆ ಅಂತೇಳಿದರೆ ತಾನು ಚಂದ ಅಂತ ಏರಿ ತಲೆಗೆ ಅದಕ್ಕೆ ಮದ ಅಂತ. ಸೊ ರೂಪ ಮದ, ಧನ ಮದ ಅಂತೇಳಿದರೆ ಸ್ವಲ್ಪ ದುಡ್ಡಿದ್ದಾಗಲೇ ಮದ, ಮತ್ತು ಸ್ವಲ್ಪ ದುಡ್ಡು ಹೆಚ್ಚಾಯಿತು ಮದ, ಆಮೇಲೆ ದುಡ್ಡು ಸ್ವಲ್ಪ ಹೆಚ್ಚಾಯಿತು, ದುಡ್ಡು ಹೆಚ್ಚಾದಾಗೆ ಮದ, ಅದು ದುಡ್ಡಿನ ಮದ. ಆಮೇಲೆ ಅಧಿಕಾರ ಮದ ಅಂತೇಳಿದರೆ ಸಣ್ಣದಾಗಿ ಕಾರ್ಪೊರೇಟರ್ ಅಂತ. ಸೊ ಕಾರ್ಪೊರೇಟರ್ ಆದರೆ ಸಾಕು ಅಂತೇಳಿದರೆ ಒಂದು 3-4 ಬಿಲ್ಡಿಂಗ್ ಅಲ್ಲ ಕಾರ್ಪೊರೇಟರ್ಗಳಿಗೆ ಇರ್ತದಂತ ಲೆಕ್ಕ. ಕಾರ್ಪೊರೇಟರ್ ಆದಮೇಲೆ ಎಮ್ ಎಲ್ ಎ ಆದಮೇಲೆ ಎಂ ಪಿ ಆದಮೇಲೆ ಮಿನಿಸ್ಟರ್ ಆದಮೇಲೆ ಅದು ಏನಿಲ್ಲ, ಅಲ್ಲೊಂದು 4 ಗ್ರಾಮ ಅದು ನಂದೇ, ಇಲ್ಲೊಂದು ಎಂಥದ್ದು ಕಾಂಪ್ಲೆಕ್ಸು, ಇಲ್ಲಿ ಒಂದು ದೊಡ್ಡ ಅದು ಎಂಥದ್ದು ಅದು ಡಿಮಾರ್ಟ್, ಅದು ಇಡೀ ಬಿಲ್ಡಿಂಗ್ ನಮ್ಮದೇ ಅಂತೆ. ಮತ್ತು ಅದು ಇಡೀ ಹೋಲ್ಸೇಲಲ್ಲಿ ಎಲ್ಲ ನಮ್ಮದೇ ಅಂತ ಆಗಿಬಿಡ್ತದೆ. ಅಂದರೆ ಜಹಾಗೀರುಗಳು ಅಂತೇಳಿದರೆ ಮಕ್ಕಳ ಮಕ್ಕಳಿಗೆ ಅಷ್ಟು ಜನರಿಗೆ, ಎಷ್ಟು ಜನ್ರೇಷನಿಗೆ ಅಷ್ಟು ತಿಂದರೂ ಮುಗಿಯುವುದಿಲ್ಲ, ಅಷ್ಟು ಮಾಡಿ ಇಡೋದು. ಯಾಕೆಂತೇಳಿ ಇಲ್ಲ. ಸೊ ಈ ಥರ ಎಲ್ಲ. ಸೊ
ಇದು ಎಲ್ಲ ಇಲ್ಲಿ ಮಾತ್ರ ಅದು ಅಧಿಕಾರ ಮದ ರೂಪ ಮದ ಧನ ಮದ ಅಧಿಕಾರ ಮದ ಅಂತ. ಸೊ ಹೀಗೆ ಈ ಜರಾಸಂಧದ್ದು ಮಾತ್ರ ಬರುವಾಗ ಎಲ್ಲ ಮದ ಇರ್ತದೆ, ದರ್ಪ ಇರ್ತದೆ, ಬಲ ಇರ್ತದೆ. ಯಾವಾಗ ಯುದ್ಧಕ್ಕೆ ಬರುವಾಗ ಯುದ್ಧ ಮಾಡಿ ಅಲ್ಲಿಂದ ಶ್ರೀಕೃಷ್ಣನಿಂದ ಸೋತ ಮೇಲೆ ಎಲ್ಲ ಹೋಯಿತು. ಭಗ್ನ ಬಲ, ಭಗ್ನ ದರ್ಪ, ಭಗ್ನ ಮದ, ಆಮೇಲಿಂದ ನಿವೃತ್ತ ಜಗ್ಮುಹು, ನಿವೃತ್ತಾಹ ಅಂತೇಳಿದ್ರೆ ವಾಪಸ್ಸು ಹೋಗುವುದು. ಸೊ ವಾಪಸ್ ಹೋಗಲಿಕ್ಕೆ ಕೃಷ್ಣ ಬಿಟ್ಟಿದ್ದಾನ ಅಂತ ಅದು ಮೊದಲೇ ಬಂದಿದ್ದಲ್ಲ. ಏನು ಮಧ್ವಾಚಾರ್ಯ ಹೇಳಿಬಿಟ್ಟಿದ್ದಾರೆ, ಹೌದು ಬಿಟ್ಟಿದ್ದಾನೆ ಕೃಷ್ಣ, ಪ್ರತಿ ಸಲ ಬಿಟ್ಟು ಬಿಡ್ತಾನೆ ಕೃಷ್ಣ. ಅವನು ಎಂಥದ್ದು ಶರ್ಟ್ ಗಿರ್ಟೆ ಎಲ್ಲ ಬಿಚ್ಚಿ ಅವನಂತೇಳಿದ್ರೆ ಅವನು ಹೀಗೆ ಹೋಗಬೇಕು ಅಂತೇಳಿದ್ರೆ ಎಂಥದ್ದು ಅದು ಕೇಳ್ತಾರಲ್ಲ, ತಲೆ ತಗ್ಗಿಸಿಕೊಂಡೇ ಹೋಗಬೇಕು ಅವನು. ಯಾಕೆ ಅಂತೇಳಿದ್ರೆ ಎಲ್ಲ ಹೋಯಿತು. ಏನು ಬಲ ಹೋಯಿತು, ದರ್ಪ ಹೋಯಿತು, ಮದ ಹೋಯಿತು, ಎಲ್ಲ ಹೋಗಿ ತಲೆದಗ್ಗಿಸಿಕೊಂಡು ಅವನು ಹೋಗುವ ಹಾಗೆ ಮಾಡ್ತಿದ್ದ ಕೃಷ್ಣ. ಹೋಗಿ ಪುನಃ ಸೈನ್ಯ ಕಟ್ಟಿಕೊಂಡು ಪುನಃ ಎಲ್ಲ ರಾಜರುಗಳು ಯಾರೆಲ್ಲ ರೆಡಿ ಇದ್ದಾರೋ ಅವರೆಲ್ಲ ಅಂದರೆ ಒಟ್ಟಿಗೆ ಇಸ್ಪೀಟ್ ಆಡೋದು ಅಂತ. ಸೊ ಒಟ್ಟಿಗೆ ಇವರೆಲ್ಲ ಯುದ್ಧ ಮಾಡೋದು ಕೃಷ್ಣನೊಟ್ಟಿಗೆ. ಸೊ ಒಟ್ಟಿಗೆ ಬರೋರು ಪುನಃ ಭಗ್ನ ದರ್ಪ, ಭಗ್ನ ಬಲ, ಭಗ್ನ ಮದ, ಪುನಃ ನಿವೃತ್ತ. ಪುನಃ 1 ವರ್ಷ ಪುನಃ ಸೈನ್ಯ ಕಟ್ಟಿದ್ರು, ಪುನಃ ಹೊರಟರು. ಬರುವಾಗ ಜೋರು ಬಲ ದರ್ಪ ಮದ, ಹೋಗುವಾಗ ಏನಿಲ್ಲ, ಎಲ್ಲ ಹೋಗಿ ಎಲ್ಲ ಕಳ್ಕೊಂಡು ವಾಪಸ್ಸು ಹೋಗ್ತಾರೆ. ಸೊ ತೈಪ್ರೇರಿತ ದುರ್ಯೋಧನಾದಿಗಳಿಂದ, ಈ ಎಲ್ಲ ರಾಜಕುಮಾರುಗಳಿಂದ ಪ್ರೇರಿತರಾದ ಅವರ ಅಪ್ಪಂದಿರು ರಾಜರುಗಳು ಜರಾಸಂಧನೊಟ್ಟಿಗೆ ಸೇರಿಕೊಂಡು, ಸೊ ತೈ ಪ್ರೇರಿತ, ಆ ರಾಜಕುಮಾರರಿಂದ ಪ್ರೇರಿತರಾದ ಯಾರು, ಪಿತರಶ್ಚ ಅವರವರ ತಂದೆ, ನೃಪತಯ ಆ ಎಲ್ಲ ರಾಜರುಗಳು, ತೇಷಾಂ ಬೃಹದ್ರಥ ಸುತೇನ ಸಾಕಂ ಇವರಿಗೆ ಲೀಡರ್ ಯಾರೊಬ್ಬ ಜರಾಸಂಧ ಲೀಡರ್ ಸಿಕ್ಕಿಬಿಟ್ಟ. ಜರಾಸಂಧ ಏನು ಕೃಷ್ಣನನ್ನು ಬಿಡಬಾರ್ದು ಅಂತ. ಸೊ ಅವರೆಲ್ಲ ಸೇರಿಕೊಂಡು ಹರೇ ಸಕಾಶಂ ಶ್ರೀಹರಿಯ ಮೇಲೆ ಯುದ್ಧಾಯ ಜಗ್ಮುಹು ಯುದ್ಧ ಮಾಡಿದರು. ಎಷ್ಟು ಸಲ ಅಮುನ ಆ ಭಗವಂತನ ಜೊತೆಗೆ ಶ್ರೀಕೃಷ್ಣನ ಜೊತೆಗೆ ಅಷ್ಟದಶೇಷು 18 ಬಾರಿ ಯುದ್ಧಕ್ಕೆಂದು ತೆರಳಿದರು. ಶ್ರೀಕೃಷ್ಣನಿಂದ ಪ್ರತಿ ಸಲ ಬಲ ದರ್ಪ ಅಹಂಕಾರಗಳನ್ನು ಅತ್ಯಂತ ಭಂಗ ಮಾಡಿಕೊಂಡು ಎಲ್ಲ ಕಳ್ಕೊಂಡು ವಾಪಸ್ಸು ಪುನಃ ಹಿಂತಿರುಗಿದರು. ಆವರೆಗೂ ಜರಾಸಂಧನೊಂದಿಗೆ ತೆರಳಿ ಶ್ರೀಕೃಷ್ಣನನ್ನು ವಿರೋಧಿಸುತ್ತಿದ್ದ ರಾಜರುಗಳ ಗುಂಪಿಗೆ ಇವರಿಂದ ಪ್ರೇರಿತರಾದ ಇತರ ರಾಜರುಗಳು ಅವರ ಪಿತೃಗಳು ಸಹ ಸೇರಿಕೊಂಡರು. ಇದರಿಂದ ಸೋಲುವವರ ಸಂಖ್ಯೆ ಬೆಳೆಯಿತೇ ಹೊರತು ಭಗವಂತನಾದ ಶ್ರೀಕೃಷ್ಣನಿಗೆ ಮಾತ್ರ ಯಾವುದೇ ತೊಂದರೆಯೂ ಆಗಲಿಲ್ಲ ಅಂತ ಹೇಳಬೇಕಾ? ಅದು ಗೊತ್ತಿದ್ದದೆ. ಜರಾಸಂಧ ಹಾಗೆ ಶ್ರೀಕೃಷ್ಣನ ಮೇಲೆ ಯುದ್ಧ ಮಾಡಿದ್ದು ಒಟ್ಟು 18 ಬಾರಿ ಎಂಬ ಮತ್ತೊಂದು ಮುಖ್ಯ ವಿವರ ಕೂಡ ಇಲ್ಲಿ ಬಂದಿದೆ. ಆ 18 ಯುದ್ಧಗಳಲ್ಲಿ ಶ್ರೀಕೃಷ್ಣನಿಗೆ ಜಯದ ಸಂಖ್ಯೆ ಆದರೆ ಜರಾಸಂಧಾದಿಗಳಿಗೆಲ್ಲ ಪರಾಜಯದ ಸಂಖ್ಯೆ 18. ಹಾಗೆ ದುರ್ಯೋಧನನಿಗೆ ಮುಂದೆ ನಡೆಯುವಂಥ ಮಹಾಭಾರತದಲ್ಲಿ 18 ದಿನಗಳ ಯುದ್ಧ. ಹಾಗೆ ಇದು ದುರ್ಜನರಿಗೆ ಪರಾಜಯ, ಒಳ್ಳೆಯವರಿಗೆ 18 ದಿನ ಯುದ್ಧ ನಡೆದು ಪಾಂಡವರಿಗೆ ರಾಜ್ಯಲಕ್ಷ್ಮಿ ಒಲಿದಳು. ಆಮೇಲೆ ಅರ್ಜುನನಿಗೆ ಭಗವದ್ಗೀತೆ 18 ಅಧ್ಯಾಯದ್ದು. ಹೀಗೆ 18 ಆ ಕಡೆನುಂಟು ಈ ಕಡೆನುಂಟು, ಎಲ್ಲ 18 ಒಂದಕ್ಕೆ 8 ಸೇರಿಸಿದರೆ 9 ಅಂತ ಹೇಳಿದರೆ ಧರ್ಮದ ಸಂಕೇತ ಅಂತ ಹೇಳ್ಕೊಂಡು ಹೇಳ್ತಾರೆ. ಹೀಗೆ ಏನಾಯಿತು, ಪರಾಜಯದ ಸಂಖ್ಯೆ ಅವರಿಗೆ 18, ಜರಾಸಂಧಾದಿಗಳಿಗೆ ದುರ್ಯೋಧನನಿಗೆ 18 ದಿನದ ಯುದ್ಧದಲ್ಲಿ ಪರಾಜಯ ಅಂತ ಹೇಳ್ಕೊಂಡು. ಸೊ ಹರಿ ವಿರೋಧಿಗಳಿಗೆ ಯಾವ ಜಯದ ಸುಳಿವು 18 ಬಾರಿ ಬಂದರೂ ಯುದ್ಧ ಮಾಡಿದರೂ ಲಭಿಸಲಿಲ್ಲ, ಯಾವ ಜಯವೂ ಲಭಿಸಲಿಲ್ಲ. ಹೀಗೆ ದುರ್ಯೋಧನ ನೇರವಾಗಿ ಕೃಷ್ಣನನ್ನು ಎದುರಿಸದಿದ್ದರೂ ಅವನ ವಿರೋಧಿಯಾದ ಯಾರಿಗೆ ಶ್ರೀಕೃಷ್ಣನ ವಿರೋಧಿಯಾದ ಜರಾಸಂಧನಿಗೆ ಬಲ ಕೊಡುವ ಮೂಲಕ ವೈರ ಸಾಧಿಸತೊಡಗಿದ. ಜರಾಸಂಧನಿಗೆ ಒಂದು ದೊಡ್ಡ ಬಲ ಎಲ್ಲಿಂದ? ದುರ್ಯೋಧನನಿಂದ. ಸೊ ಹೀಗೆ ಕಲಿಯ ಸ್ವಭಾವವೇ ಇಂಥದ್ದು ಅಂತ ಹೇಳ್ತಾರೆ. ಈ ಕಲಿ ಅಂತ ಹೇಳುವಂಥವನು ಸಾಕ್ಷಾತ್ ವಾಯುದ್ವೇಷಿಯವನು.
ಈಗ ದುರ್ಯೋಧನನಿಗೆ ಯಾರ ಮೇಲೆ ದ್ವೇಷ ಇರೋದು? ಭೀಮಸೇನನ ಮೇಲೆ. ಆ ಭೀಮಸೇನನನ್ನು ಕೊಲ್ಲಿಕ್ಕೋಸ್ಕರ ಬೇರೆ ದಾರಿಯೇ ಇಲ್ಲ ಅಂಥೇಳಿ ಕೃಷ್ಣನನ್ನು ಕೊಂದು ಆಮೇಲೆ ಭೀಮಸೇನನನ್ನು ಕೊಲ್ಲುವ ಅಂತ. ಶ್ರೀಕೃಷ್ಣನನ್ನು ಕೊಲ್ಲಿಕ್ಕಾಯಿತಾ? ಆಗಲೇ ಇಲ್ಲ. ಭೀಮಸೇನನ್ನು ಕೊಲ್ಲಿಕ್ಕಾಯಿತಾ? ಆಗಲಿಲ್ಲ. ಈ ರೀತಿ ಹರಿದ್ವೇಷ ಅಂತೇಳಿದರೆ ಅವರಿಗೆ ಅಂಧ ತಮಸ್ಸಿಗೆ ಹೋಗುವಂತೆ ಆಗ್ತದೆ ವಿನಃ ಬೇರೆ ಯಾವ ರೀತಿಯ ಜಯವು ಹರಿದ್ವೇಷದಿಂದ ಸಿಗುವುದಿಲ್ಲ ಅನ್ನುವಂಥದ್ದು. ಅಲ್ಲಿಗೆ 83ನೇದಾಯಿತು. 84ನೇ ಶ್ಲೋಕವೇಲರೆ. ರಕ್ತಂ ಶಸ್ತ್ರ ಕವಚಧ್ವಜವಾಜಿಸೂತಾಃ ಸ್ರಸ್ತಾಂಬರಾಶ್ರತಿತಂ ಮೂರ್ಧಜಿನೋ ನಿವೃತ್ತಾಃ. 84ನೇ ಶ್ಲೋಕ. ಶ್ರೀಕೃಷ್ಣನಿಂದ ಆ ರಾಜಕುಮಾರರಿಂದ ಎಲ್ಲ ರಥಗಳು, ಕುದುರೆಗಳು, ಆನೆಗಳು ಇವುಗಳೆಲ್ಲ ಅಪಹರಿಸಲ್ಪಟ್ಟವು. ಆ ರಾಜಕುಮಾರರು ಎಲ್ಲ ಈ ರೀತಿ ಎಲ್ಲವನ್ನು ಕಳೆದುಕೊಂಡು ಗಾಯಗೊಂಡ ದೇಹವುಳ್ಳವರಾಗಿ ಚೆನ್ನಾಗಿ ರಕ್ತವನ್ನು ವಾಂತಿ ಮಾಡುತ್ತಾ ಶಸ್ತ್ರವಿಲ್ಲದೆ, ಕವಚವಿಲ್ಲದೆ, ಧ್ವಜವಿಲ್ಲದೆ ಎಲ್ಲವನ್ನು ಕಳೆದುಕೊಂಡವರಾಗಿ, ಜಾರುವ ಬಟ್ಟೆಯುಳ್ಳವರಾಗಿ, ಬಿಚ್ಚಿ ಹೋದ ಕೂದಲುಳ್ಳವರಾಗಿ ಅಲ್ಲಿಂದ ಹಿಂತಿರುಗಿದರಂತೆ. ತೇನ ಗೃಹೀತ ಗಜವಾಜಿ ರಥಾನಿತಾಂತಂ. ಇಲ್ಲಿ ಆ ಗಜ ಅನ್ನುವಂಥದ್ದು ಲಾಸ್ಟಿಗೆ ಬಂದು ರಥ ಅನ್ನುವಂಥದ್ದು ಫಸ್ಟಿಗೆ ಬರುವಂಥದ್ದು. ಹಾಗೇನು ತೇನಾಗ್ರಹೀತ ಗಜವಾಜಿ ರಥವಾಜಿ ಗಜಾನಿತಾಂತಂ ಅಂತ ಆ ಥರನೂ ಹೇಳ್ಬೋದು, ಅಥವಾ ಗಜವಾಜಿ ರಥಾನಿತಾಂತಂ ಅಂತ ಹೇಳ್ಬೋದು. ಗಜ ಮೊದಲು ಅಥವಾ ಗಜ ನಂತರ, ರಥ ಮೊದಲು ರಥ ನಂತರ, ಹೇಗಾದರೂ ಮಾಡ್ಬೋದು. ಸೊ ತೇನಾಗ್ರಹೀತ ಗಜವಾಜಿ ರಥಾನಿತಾಂತಂ ಶಸ್ತ್ರೈ ಪರೀಕ್ಷತ ತನೂಭಿಃ ಅಲಂವಮಂತಃ ರಕ್ತಂ ವಿಶಸ್ತ್ರ ಕವಚ ಧ್ವಜ ವಾಜಿಸೂತಾಃ ಸ್ರಸ್ತಾಂಬರಾಃ ಶ್ಲಥಿತ ಮೂರ್ಧಜಿನೋ ನಿವೃತ್ತಾಃ. ಅಂದರೆ ಈ ಯುದ್ಧ ಮಾಡಿದರು 18 ಸಲ ಯುದ್ಧ ಮಾಡಿ ಅಂತೇಳಿದರೆ ಬರುವಾಗ ಏನು ಭಾರಿ ಬಲ, ದರ್ಪ, ಮದದಿಂದ ಬರ್ತಾರೆ. ಯುದ್ಧ ಮಾಡಲಿಕ್ಕೆ ಬರುವಾಗ, ಯುದ್ಧ ಮಾಡಿ ವಾಪಸ್ ಹೋಗುವಾಗ ಹೇಗೆ ಹೋಗ್ತಿದ್ದರು ಸ್ವಲ್ಪ ಹೇಳಿ ಅಂತೇಳಿದರೆ ಮಧ್ವರು ಹೇಳಲಿಕ್ಕೆ ಶುರು ಮಾಡಿದರು. ಏನಂತೇಳಿದರೆ ತೇನ ಆಗ್ರಹೀತ ಗಜ ವಾಜಿ ರಥ ನಿತಾಂತಂ. ಸೊ ಏನು, ಮೊದಲು ಶ್ರೀಕೃಷ್ಣ ಅವ್ರನ್ನ ಸೋಲಿಸಿದ ಅಂತಾಯಿತು. ಸೋಲಿಸಿದ ಕೂಡಲೇ ಏನಾಯಿತು, ಕೆಲವು ಆನೆಗಳು ಹೋಗಲಿ, ಒಳಗೆ ಹೋಗಲಿ, ಈ ಕಡೆ ನಮ್ಮ ಸೈನ್ಯಕ್ಕೆ, ನಮ್ಮ ಸೈಡಿಗೆ. ವಾಜಿ ಅಂದರೆ ಕುದುರೆ ನಮ್ಮ ಸೈಡಿಗೆ ಹೋಗಲಿ ಅಂತ. ಕೊಲ್ಲೋದು ಬೇಡ, ಇಲ್ಲಿಗೆ ನಮ್ಮ ಸೈಡಿಗೆ ಹೋಗಲಿ. ರಥ ಒಳ್ಳೆದು ಉಂಟಲ್ಲ, ನಮ್ಮ ಸೈಡಿಗೆ ಹೋಗಲಿ ಅಂತ. ಸೊ ಎಲ್ಲ ಏನು, ಅಯ್ಯೋ ಇವರೆಲ್ಲ ಸೋತಿದ್ದಾರಲ್ಲ, ಸೋತು ಇವರು ನೋಡ್ತಿದ್ದ ಹಾಗೆ ಇವ್ರದ್ದೆಲ್ಲ ಈ ಕಡೆ ತಗೊಂಡಾಯಿತು. ಆಯಿತಾ. ಸೊ ನಿತಾಂತಂ ಆಗ್ರಹೀತ, ಎಲ್ಲ ತಗೊಂಡ್ರು. ಯಾರು ತಗೊಂಡ್ರು? ಶ್ರೀಕೃಷ್ಣ ಎಲ್ಲ ತಗೊಂಡ್ಬಿಟ್ಟ. ಆಮೇಲೆ ಇವ್ರದ್ದೇನು ಪರಿಸ್ಥಿತಿ? ಈಗ ಅಲ್ಲಿ ಉಳಿದದ್ದೆಲ್ಲ ತಗೊಂಡಾಯಿತು, ಸರಿ. ಶಸ್ತ್ರೈಹಿ ಅಂತೇಳಿದರೆ ಶಸ್ತ್ರಗಳು, ಅಸ್ತ್ರಗಳಿಂದ ಯುದ್ಧ ಆಯಿತಲ್ವ. ಆ ಯುದ್ಧದಲ್ಲಿ ಏನಾಯಿತು? ಪರಿಕ್ಷತತನು. ಕ್ಷತ ಅಂದರೆ ಗಾಯ. ಕ್ಷತತನು ಅಂತೇಳಿದರೆ ಶರೀರದಲ್ಲಿ ಜಾಗವೇ ಇಲ್ಲ. ಎಲ್ಲಿ ಕೈಗೆ ಪೆಟ್ಟು ಬಿದ್ದಿದೆ, ಕಾಲಿಗೆ ಬಿದ್ದಿದೆ, ಸೊಂಟಕ್ಕೆ ಬಿದ್ದಿದೆ, ಬೆನ್ನಿಗೆ ಬಿದ್ದಿದೆ, ಎದೆಗೆ ಬಿದ್ದಿದೆ. ಅಂದರೆ ಯಾವುದು? ಬಾಣ ಪ್ರಯೋಗ, ಶಸ್ತ್ರಗಳಿಂದ, ಈಟಿಯಿಂದ, ಗದೆಯಿಂದ, ಎಲ್ಲ ಖಡ್ಗದಿಂದ ಎಲ್ಲ ಪೆಟ್ಟು ತಿಂದು ಅಂತೇಳಿದರೆ ಶರೀರದಲ್ಲಿ ಗಾಯ ಇಲ್ಲದ ಜಾಗವೇ ಇಲ್ಲ. ಸೊ ಪರೀಕ್ಷತತನು, ಪರೀಕ್ಷತ ಎಲ್ಲಿ ನೋಡಿದರೂ ಗಾಯ. ಸೊ ಅಂತಹ ಗಾಯ ಇರುವಂತಹ ಎಂಥದ್ದು ಪರೀಕ್ಷತ ತನು ಅಂತೇಳಿದರೆ ಶರೀರ, ಅವಯವಗಳು ಎಲ್ಲ ಗಾಯ ಆಗಿದೆ. ಎಲ್ಲಿ ನೋಡಿದರೂ ರಕ್ತ ಬರ್ತಾ ಇದೆ. ಶಸ್ತ್ರೈಹಿ ಪರೀಕ್ಷತ ತನೂಭಿಹಿ ಅಂತ ಎಲ್ಲ ಗಾಯಗೊಂಡ ಅವಯವಗಳು ಶರೀರದಿಂದ ಕೂಡಿದವರಾಗಿ ಅಲಂಬುವಂತಹ ರಕ್ತ ಕಾರ್ತಾ ಇದ್ದಾರೆ ಅಂತೇಳಿದರೆ ಎಲ್ಲ ಶಕ್ತಿ ಹೋಗಿಬಿಟ್ಟಿದೆ ಅಂತೇಳಿದರೆ ಅಷ್ಟು ಪರಿಸ್ಥಿತಿ, ಚಿಂತಾಜನಕ ಪರಿಸ್ಥಿತಿ ಇದು. ಅಲಂ ವಮಂತಹ ವಮನ ಅಂತೇಳಿದರೆ ವಾಂತಿ ಮಾಡೋದು. ಇದು ಏನು ವಾಂತಿ ಮಾಡೋದು? ರಕ್ತಂ ವಮಂತಹ ರಕ್ತ
ರಕ್ತಂ, ರಕ್ತವನ್ನು ವಾಂತಿ ಮಾಡುತ್ತಾ, ರಕ್ತ ಕಾರುತ್ತಾ, ವಿಶಸ್ತ್ರ, ಶಸ್ತ್ರ ಇಲ್ಲ, ವಿ ಅನ್ನುವಂಥದ್ದು ಕಳ್ಕೊಂಡು ಅಂತ, ಅದು ಎಲ್ಲದಕ್ಕೂ ಅಪ್ಲಿಕೇಬಲ್. ಶಸ್ತ್ರಕ್ಕೂ ವಿ, ಕವಚ ಕಳ್ಕೊಂಡು, ಧ್ವಜ ಕಳ್ಕೊಂಡು, ವಾಜಿ ಕಳ್ಕೊಂಡು, ಸೂತಾಹ ವಿ ಅಂತ ಹೇಳಿದರೆ ಎಲ್ಲ ಕಳ್ಕೊಂಡದ್ದು. ಏನೆಲ್ಲ ಕಳ್ಕೊಂಡದ್ದು? ಶಸ್ತ್ರ ಕಳ್ಕೊಂಡಿದ್ದಾರೆ, ಕವಚ ಇಲ್ಲ. ಕವಚ ಅಂತ ಹೇಳಿದರೆ ಇದು ಯುದ್ಧಕ್ಕೆ ಹೋಗುವಾಗ ಇರುವಂಥ ಕವಚ. ಸೊ ಆ ಕವಚ ಇಲ್ಲ. ಧ್ವಜ ಇಲ್ಲ, ಧ್ವಜ ಎಲ್ಲೋ ಹೋಗಿದೆ. ಧ್ವಜ ಅಂತೇಳಿ ರಥ ಇದ್ದರೆ ತಾನೇ ಧ್ವಜ ಇರುವುದು. ವಾಜಿ, ಕುದುರೆಗಳಿಲ್ಲ. ಸೂತ ಅಂದರೆ ಸಾರಥಿ, ಅಂದರೆ ಬರುವಾಗ ರಥ ಏನು, ಸಾರಥಿ ಏನು, ಕುದುರೆಗಳೇನು, ಕವಚ ಏನು, ಶಸ್ತ್ರಗಳೇನು, ಒಂದೂ ಇಲ್ಲ. ಈಗ ನೆಲದ ಮೇಲೆ ರಥವೂ ಇಲ್ಲ, ಕುದುರೆಗಳು ಇಲ್ಲ, ಸಾರಥಿಯೂ ಇಲ್ಲ, ಶಸ್ತ್ರಗಳೂ ಇಲ್ಲ. ಆಮೇಲೆ ಅಯ್ಯೋ ಹಾಕಿದ ಬಟ್ಟೆ ಉಂಟಾ ಅಂತ ಹೇಳಿದರೆ ಶಸ್ತಾಂಬರಾಹ ಅಂತೇಳಿದರೆ ಜಾರಿದ ಬಟ್ಟೆಗಳು, ಬಟ್ಟೆ ಬಿಚ್ಚೇ ಕಳಿಸೋದು ಅಂತೇಳಿದರೆ ಆ ರೀತಿ ಅಂತೇಳಿದರೆ ಆ ಬಾಣಗಳಿಗೆ ಸೇರಿ ಬಟ್ಟೆ ಚಿಂದಿಯಾಗಿ ಹೋಗಿದೆ. ಇದು ಎಂಥದ್ದು ಅವಸ್ಥೆ! ಇದು ಭಿಕ್ಷುಕರಾಗಿ ಕಾಣ್ತಾರಲ್ಲ, ಅವನಿಂದ ಭಿಕ್ಷುಕರ ಅಂತ ಹೇಳಿದರೆ ಇಲ್ಲ, ಅವ ಜರಾಸಂಧ ಯುದ್ಧದಿಂದ ವಾಪಸ್ ಬರ್ತಿರೋದು ಅಂತ. ಅಯ್ಯೋ ಇವರು ಭಿಕ್ಷುಕರಾದರೆ ಇವರಿಗಿಂತ ಜಾಸ್ತಿ ಬಟ್ಟೆ ಇರ್ತದೆ, ಇವರು ಪೂರ್ತಿ ಹರಿದು ಹೋಗಿದೆ ಅಂತ ಹೇಳಿದರೆ ಇದು ಪರಿಸ್ಥಿತಿ ಹಾಗೆ ಅಂತ. ಸ್ರಸ್ತಾಂಬರಾಹ, ಜಾರಿದ ಬಟ್ಟೆಗಳು, ಶ್ಲಥಿತ ಮೂರ್ಧಜಿನೋ. ಶ್ಲಥಿತ ಅಂದರೆ ಜಾರಿದೆ, ಬಿಚ್ಚಿ ಹೋಗಿದೆ, ಶ್ಲಥಿತ. ಮೂರ್ಧಜಿನೋ ಅಂತ ಹೇಳಿದರೆ ಕೂದಲೆಲ್ಲ ಚೆನ್ನಾಗಿ ಕಟ್ಟಿಕೊಂಡು ಬಂದಿದ್ದಾರೆ, ಜುಟ್ಟು ಕಟ್ಟಿಕೊಂಡು ಬಂದಿದ್ದಾರೆ. ಜುಟ್ಟು ಎಲ್ಲಿ ಹೋಗಿದೆ ಅಂತಿಲ್ಲ, ಇಡೀ ಕೂದಲೇನಾಗಿದೆ, ತಲೆ ತುಂಬ ಕೆದರಿ ಹೋಗಿದೆ ಅಂಥದ್ದಾಗಿ. ಅಯ್ಯೋ ಎಂಥದ್ದು ಭಿಕ್ಷುಕನ ಅಲ್ಲ ಹುಚ್ಚನ ಅಂತ ಹೇಳಿದರೆ ನೀವು ಹೇಗಾದರೂ ಹೇಳ್ಬೋದು, ಹುಚ್ಚ ಅಂತಲೂ ಹೇಳ್ಬೋದು. ಯಾಕೆ ಹುಚ್ಚ ಅಂತ? ಜರಾಸಂಧ ಅಲ್ಲ ಅವ ಹುಚ್ಚ ಅಂತ ಹೇಳಿದ್ರೆ ಏನು ಹೇಳೋದು ಅಂತ ಹೇಳಿದರೆ 15 ಸಲ ಸೋತ ಮೇಲೆ ಕೂಡ 16ನೇ ಸಲ ಕೃಷ್ಣನೊಟ್ಟಿಗೆ ಯುದ್ಧ ಮಾಡಲಿಕ್ಕೆ ಹೋಗಿದ್ದಾನೆ ಅಂತ ಹೇಳಿದರೆ ಹುಚ್ಚ ಅಲ್ವ ಅವನಿಗೆ ಅಂತ ಹೇಳಿದರೆ ಹೌದ್ರಿ ಹುಚ್ಚನೇ ಅವ ಅಂತ. ಸೊ ಶ್ಲಥಿತ ಮೂರ್ಧಜಿನೋ, ತಲೆ ಕೂದಲೆಲ್ಲ ಕೆದರಿ ಹೋಗಿದೆ. ಇಂಥ ಹುಚ್ಚರ ಹಾಗೆ ಭಿಕ್ಷುಕರ ಹಾಗೆ ಪರಿಸ್ಥಿತಿಯಾಗಿದೆ. ರಕ್ತ ಕಾರ್ತ, ಎಲ್ಲ ಅವಯವಗಳು ಗಾಯ ಆಗಿ ಹೋಗಿದೆ, ಬಟ್ಟೆ ಜಾರಿ ಹೋಗಿದೆ. ಇಂಥ ಪರಿಸ್ಥಿತಿಯಲ್ಲಿ ನಿವೃತ್ತಾಹ, ವಾಪಸ್ಸು ಹೋಗ್ತಾ ಇದ್ದಾರೆ. ಪ್ರತಿ ಸಲ ಇದೇ ಅವಸ್ಥೆ ಇವ್ರದ್ದು. ಮತ್ತೆ ಮಾತ್ರ ಬರ್ತಾರೆ. ಬರುವಾಗ ಪುನಃ ಹೇಗೆ ಬಲ, ದರ್ಪ, ಮದ ಎಲ್ಲ ಇರ್ತದೆ. ಹೋಗುವಾಗ ಈ ಪರಿಸ್ಥಿತಿ, ವಾಪಸ್ ಹೋಗುವಾಗದ ಪರಿಸ್ಥಿತಿ ಎಲ್ಲ ವರ್ಣನೆ ಮಾಡಿದ್ದಾರೆ. ಸೊ ಶ್ರೀಕೃಷ್ಣನಿಂದ ಅವರುಗಳ ರಥ, ಕುದುರೆ, ಆನೆ, ರಥ, ವಾಜಿ, ಗಜ. ಸೊ ರಥ, ಕುದುರೆ, ಆನೆ ಎಲ್ಲವನ್ನು ಕಳೆದುಕೊಂಡ್ರು ಶ್ರೀಕೃಷ್ಣ. ಎಲ್ಲ ಅದನ್ನು ತನ್ನ ಸೇನೆಗೆ ಸೇರಿಸ್ಕೊಂಡ್ಬಿಟ್ಟ. ಇವರುಗಳದ್ದು, ಈ ರಾಜರುಗಳದ್ದು, ಜರಾಸಂಧ ಮತ್ತು ಅವನ ಸ್ನೇಹಿತ ರಾಜರುಗಳದ್ದು ಈ ಯುದ್ಧದಲ್ಲಿ ಸೋತು ವಾಪಸ್ ಹೋಗುವಾಗ ಶಸ್ತ್ರಗಳಿಂದ ಅವರ ದೇಹಗಳು ಬಹಳವಾಗಿ ಘಾಸಿಗೊಂಡವು. ಎಲ್ಲಿ ನೋಡಿದರೂ ಯಾವ ಅವಯವ, ಕೈ ನೋಡಿ ಗಾಯ ಆಗಿದೆ, ಕೈಯಲ್ಲಿ ಗಾಯ, ಕಾಲಲ್ಲಿ ಗಾಯ, ಬೆನ್ನಲ್ಲಿ ಗಾಯ, ಅವರೆಲ್ಲ ರಕ್ತ ಕಾರುತ್ತಾ ವಮಂತಹ ರಕ್ತಂ. ಆಮೇಲೆ ಶಸ್ತ್ರ ಇಲ್ಲ, ಕವಚ ಇಲ್ಲ, ಧ್ವಜ ಇಲ್ಲ, ಕುದುರೆ ಇಲ್ಲ, ಸೂತರನ್ನು ಎಲ್ಲ ಕಳೆದುಕೊಂಡು ವಿ ಶಸ್ತ್ರ, ವಿ ಕವಚ, ವಿ ಧ್ವಜ, ವಿ ವಾಜಿ, ವಿ ಸೂತಾಹ ಅಂದರೆ ಎಲ್ಲ ಕಳ್ಕೊಂಡದ್ದು. ವಿ ಅಂದರೆ ಇಲ್ಲ, ಹೋಯ್ತು ಅಂತ. ಸೊ ವಸ್ತ್ರಗಳು ಕಳಚಿ ಬಿದ್ದವು. ಸ್ರಸ್ತಾಂಬರಾಹ, ಬಟ್ಟೆ ಬಿಚ್ಚಿ ಹೋಗಿದೆ, ಎಲ್ಲ ಒಂದು ಬಿಚ್ಚಿ ಹೋಗಿದೆ. ಇಲ್ಲದೆ ಶಸ್ತ್ರದ ಆ ಪೆಟ್ಟಿಗೆ ಹರಿದು ಹೋಗಿದೆ. ಭಿಕ್ಷುಕರಾಗಿ ಹೋಗ್ತಾ ಇದ್ದಾರೆ. ತಲೆ ಕೂದಲು ಬಿಚ್ಚಿ ಹರಡಿದ್ದಾವೆ. ನೋಡಿದರೆ ಭಿಕ್ಷುಕರ ಅಥವಾ ಹುಚ್ಚರ ಅಂತ ಯಾವುದು ಅಂತ ಗೊತ್ತಾಗೋದಿಲ್ಲ. ನೋಡಿದರೆ ಇದು ಜರಾಸಂಧ, ಅವನಾಗಿ ಹುಚ್ಚನಾಗಿ ಹೋಗ್ತಾ ಇದ್ದಾನೆ. ಶ್ರೀಕೃಷ್ಣನೊಟ್ಟಿಗೆ ಯುದ್ಧವಾಗಿ ಈಗ ವಾಪಸ್ ಹೋಗ್ತಾ ಇರೋದು. ಹಾಗೆಯಾ? ಸೊ ಶ್ರೀಕೃಷ್ಣ ದ್ವೇಷದಿಂದಾಗಿ ಅವರಿಗೆ, ಶ್ರೀಕೃಷ್ಣನ ಈ ದ್ವೇಷ, ಅವನ ಶ್ರೀಕೃಷ್ಣನೊಟ್ಟಿಗೆ ದ್ವೇಷ ಕಾಡ್ತಾ ಇದ್ದಾರಲ್ಲ, ಅವರ ಪರಿಸ್ಥಿತಿ ನೋಡಿ. ಅವರಿಗೆ ಒದಗಿದ ದುಸ್ಥಿತಿಯ ಅಪೂರ್ವ ವಿವರ ಇಲ್ಲಿದೆ. ಹರಿದ್ವೇಷಿಗಳಿಗೆ ಸಹಕಾರ ಕೊಡುವವರಿಗೂ ಸರ್ವನಾಶ ಖಚಿತ ಎಂಬುದು ಇದರಿಂದ ಸೂಚಿತ. ಇದು ಮತ್ತೊಂದು ರೀತಿಯಲ್ಲಿ ದುರ್ಯೋಧನಾದಿಗಳ ಪರಾಜಯವೂ ಆಯಿತು ಅಂತೇಳಿದರೆ, ಈ ಚಾರ್ವಾಕಂದು ಎಲ್ಲ ನಾವೆಲ್ಲ ಕೇಳಿದ್ದವಲ್ಲ. ಚಾರ್ವಾಕ ಅಂತೇಳಿದರೆ ಧರ್ಮ ಇಲ್ಲ,
ಅಂತೇಳಿದರೆ ಯಾವುದು ಸತ್ಯ ಇಲ್ಲ, ಆಮೇಲೆ ಪರಲೋಕ ಇಲ್ಲ. ಏನಂದರೆ ಈ ನಮ್ಮದು ಇದೇ ಶರೀರ ಇದೇ ಲಾಸ್ಟು, ಅಂದರೆ ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅಂತೆಲ್ಲ ಮಾತಾಡುವವ್ರದ್ದು ಕೇಳಿದ್ದೀರಲ್ಲ ನೀವು, ಅದೆಲ್ಲ ಈ ಜರಾಸಂಧನ ಹಾಗೆ ಅದೇ ಪರಿಸ್ಥಿತಿ. ಅಂದರೆ ಧರ್ಮ ಇಲ್ಲ, ಅಧರ್ಮವೇ ಇರುವುದು. ಅಂದರೆ ಇನ್ನೊಬ್ಬರನ್ನು ಹೊಡೆದು ಸಾಯಿಸಿ ಅಂತೇಳಿದರೆ ಎಲ್ಲ ತಗೊಳ್ಳೋದು, ಇಂಥದ್ದೆಲ್ಲ ಯಾರೆಲ್ಲ ಈಗ ಮಾಡುವವರು ನಾವು ನೋಡ್ತೇವಲ್ಲ ಈಗ ಈ ಪ್ರಸಕ್ತ ಪರಿಸ್ಥಿತಿಯಲ್ಲಿ ಕೂಡ ಅಂತೇಳಿದರೆ ಅವರೆಲ್ಲ ಭಗವದ್ವೇಷಿಗಳು. ಧರ್ಮದಿಂದ ಇರುವವರು ಅವರು ಪಾಂಡವರ ಮಿತ್ರರು. ಯಾರೆಲ್ಲ ಧರ್ಮ ಬಿಟ್ಟಿದ್ದಾರೆ, ಯಾರೆಲ್ಲ ಕಳ್ಳತನ ಲೂಟಿ ಎಲ್ಲ ಲಂಪಟತನ ಮಾಡಿ ಅಥವಾ ಮತ್ತೆ ಮಕ್ಕಳ ಕಾಲಕ್ಕೆಲ್ಲ ಕೂಡಿ ಇಡುವುದು, ಯಾರಿಗೂ ದಾನ ಮಾಡದೆ ತನ್ನ ಹೆಂಡತಿ ಮಕ್ಕಳಿಗೆ ಮಾತ್ರ ಅಂತ ಮಾಡಿ ಇಡ್ತಾರಲ್ಲ, ಅವರೆಲ್ಲ ಇದೇ ಲಂಪಟತನಕ್ಕೆ ಸೇರ್ತಾರೆ, ಅಧರ್ಮಕ್ಕೆ ಸೇರ್ತಾರೆ. ಅಧರ್ಮದ ಗ್ರೂಪ್ ಅಂತ ಹೇಳಿದರೆ ಭಗವದ್ವೇಷಿಗಳ ಗ್ರೂಪಿಗೆ ಸೇರ್ತಾರೆ. ಆದ್ದರಿಂದ ನಾವೆಲ್ಲ ಭಗವದ್ವೇಷಿಗಳ ಗ್ರೂಪ್ನಲ್ಲಿ ಹೋಗಬಾರದು. ಒಂದು ವೇಳೆ ಹೋದರೆ ಇದೇ ಪರಿಸ್ಥಿತಿ ಜರಾಸಂಧನಿಗೆ ಯಾವ ಪರಿಸ್ಥಿತಿ ಆಗಿದೆ ಅಂತ ನೋಡಿಕೊಳ್ಳಿ ಅಂತ ಅನ್ನುವಂಥ ಒಂದು ಸೂಚನೆ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಶ್ಲೋಕವೆಲ್ಲರೇ ಏವಂ ಬೃಹದ್ರಥ ಸುತೋಪಿ ಸುಶೋಚ್ಯ ರೂಪ ಆರ್ತೋ ಯಯೌ ಬಹುಶಃ ಏವ ಪುರಂ ಸ್ವಕೀಯಂ ಕೃಷ್ಣೇನ ಪೂರ್ಣ ಬಲವೀರ್ಯ ಗುಣೇನ ಮುಕ್ತೋ ಜೀವೇತ್ಯತೀವ ವಿಜಿತಃ ಸ್ವಶಿತಾವಶೇಷಃ. 75ನೇ ಶ್ಲೋಕ. ಈ ಪ್ರಕಾರವಾಗಿ ಅತ್ಯಂತ ದುಃಖಯುಕ್ತವಾದ ಸ್ವರೂಪವುಳ್ಳ ಪೀಡಿತನಾದ ಬೃಹದ್ರಥನ ಪುತ್ರನಾದ ಜರಾಸಂಧನು ಕೂಡ ಪೂರ್ಣಗಳಾದ ಸಾಮರ್ಥ್ಯ ವೀರ್ಯಗಳೆಂಬ ಗುಣಗಳುಳ್ಳ ಆ ಶ್ರೀಕೃಷ್ಣನಿಂದ ಬದುಕಿಕೊಂಡಿರು ಎಂದು ಬಿಡಲ್ಪಟ್ಟವನಾಗಿ ಅತ್ಯಂತ ಅನೇಕಾವರ್ತಿ ಪರಾಜಿತನಾಗಿ ಶ್ವಾಸ ಮಾತ್ರ ಅವಶೇಷವುಳ್ಳವನಾಗಿ, ಅಂದ್ರೆ ಬರೀ ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ತನ್ನ ಪಟ್ಟಣಕ್ಕೆ ವಾಪಸ್ ಹೋಗುತ್ತಾನೆ. ಏವಂ ಬೃಹದ್ರಥ ಸುತೋಪಿ ಸುಶೋಚ್ಯ ರೂಪ ಆರ್ತೋ ಯಯೌ ಬಹುಶಃ ಏವ ಪುರಂ ಸ್ವಕೀಯಂ ಕೃಷ್ಣೇನ ಪೂರ್ಣ ಬಲವೀರ್ಯ ಗುಣೇನ ಮುಕ್ತೋ ಜೀವೇತ್ಯತೀವ ವಿಜಿತಃ ಸ್ವಶಿತಾವಶೇಷಃ. ಈ ರೀತಿ ಬೃಹದ್ರಥ ಸುತ ಜರಾಸಂಧ ಇವನು ಸುಶೋಚ್ಯ ರೂಪ. ಸುಶೋಚ್ಯ ಅಂತ ಹೇಳಿದ್ರೆ ಶೋಚನೀಯ ಪರಿಸ್ಥಿತಿ. ಅರೆ ಭಿಕ್ಷುಕರಾಗಿ ಹೋಗ್ತಾ ಇದ್ದಾನೆ, ಅಂದರೆ ಹುಚ್ಚರಾಗಿ ಹೋಗ್ತಾ ಇದ್ದಾನೆ ಅಂತೇಳಿದರೆ, ಈಗ ಇದು ಈ ಯುದ್ಧಕ್ಕೆ ಬರುವಾಗ ಎಲ್ಲ ಬಲ ದರ್ಪ ಅಹಂಕಾರ, ಹೋಗುವಾಗ ಏನೂ ಇಲ್ಲ ಅಂತೇಳಿದರೆ ಈ ಭೂಮಿಯಲ್ಲಿದ್ದುಕೊಂಡು ಒಳ್ಳೆ ಮನುಷ್ಯ ಜನ್ಮ ಪಡ್ಕೊಂಡು ನಾವು ಏನೂ ಒಂದು ಒಳ್ಳೆಯದು ಮಾಡದೆ ನಾವು ಅಧರ್ಮದ ದಾರಿಯಲ್ಲೇ ಹೋಗಿಬಿಟ್ಟು ಎಷ್ಟೋ ಜನ ನೀವು ನೋಡಿ ನಿಮಗೆ ಕಾಣಲಿಕ್ಕೆ ಸಿಗ್ತಾರೆ ಈ ರೀತಿ ಅಂತೇಳಿದರೆ ಎಲ್ಲ ಮೆರೀತಾರೆ. ಯಾವುದರಲ್ಲಿ? ಅಹಂಕಾರ, ದರ್ಪ, ಮದ, ಬಲ ಬೇಕಾದ ರೀತಿಯಲ್ಲಿ ಮೆರೀತಾರೆ. ಆಮೇಲೆ ಅವರು ಸತ್ತು ಹೋಗುವಾಗ ಭಿಕ್ಷುಕರಾಗಿ ಹೋಗ್ತಾರೆ. ಅಂದರೆ ಅವರಿಗೆ ಅದು ಕಾಣುವುದಿಲ್ಲ ಅಂತ. ಅದು ಎಂತ ಕಾಣ್ತದೆ? ಯಾರು ನಾವು ನೋಡ್ತೇವೆ, ನಾವು ಹೇಗೆ ಸತ್ತ ಮೇಲೆ ಹೇಗೆ ಹೋಗೋದು ಅಂತ. ಸೊ ಆದ್ದರಿಂದ ಈಗ ಮೆರೆಯುವ ಅಂತ ಮೆರಿತಾ ಇರ್ತಾರೆ. ಸೊ ಏವಂ ಬೃಹದ್ರಥ ಸುತೋಪಿ ಸುಶೋಚ್ಯ ರೂಪ, ಶೋಚನೀಯ ಪರಿಸ್ಥಿತಿ. ಆರ್ತೋ ಯಯೌ ಬಹುಶಃ ಆರ್ತ ಅಂತ ಹೇಳಿದ್ರೆ ದೀನ ಅಂತ. ಬಹಳ ಏನು ಎಲ್ಲ ಸೋತವರಿಗೆ ಹೆಸರು ಆರ್ತರು ಅಂತ. ಎಲ್ಲ ಸೋತು ಅಂತ ಹೇಳಿದರೆ ದೇವರದ್ದು ನೆನಪು ಯಾವಾಗ ಬರ್ತದೆ ಅಂತ ಹೇಳುವಾಗ ಭಗವದ್ಗೀತೆಯಲ್ಲಿ ಹೇಳುವಂಥದ್ದು ಎಂತ ಹೇಳಿದರೆ, ಸಂಕಟ ಬಂದಾಗ ವೆಂಕಟರಮಣ ಅಂತ ನಮ್ಮಲ್ಲಿ ಯಾವಾಗಲೂ ಗಾದೆಯ ಮಾತು. ಅಂತೇಳಿದರೆ ನಮಗೆ ಕಷ್ಟ ಬಂದರೆ ಮಾತ್ರ ದೇವರ ನೆನಪು ಬರುವುದು ಅಂತ. ಅಂದರೆ ಕಷ್ಟ ಬಂದವ ಅಂದರೆ ಆರ್ತ, ದೀನ. ಸೊ ಅಂಥ ಪರಿಸ್ಥಿತಿ ಬಂದರೆ ಮಾತ್ರ ದೇವರದ್ದು ನೆನಪಾಗೋದು, ಇಲ್ಲದಿದ್ದರೆ ದೇವರ ನೆನಪೇ ಆಗೋದಿಲ್ಲ. ಆರ್ತೋ ಯಯೌ ಅಂದರೆ ಆರ್ತನಾಗಿ ದೀನನಾಗಿ ಬಾರ್ಹದ್ರಥ ಇವನು ಜರಾಸಂಧ ಮತ್ತು ಅವನ ಸಂಗಡಿಗರದ್ದು ಯುದ್ಧ ಮುಗಿದು ವಾಪಸ್ ಹೋಗುವಾಗ ಆರ್ತರಾಗಿ ಭಿಕ್ಷುಕರಾಗಿ ಹೋಗ್ತಾ ಇದ್ದಾರೆ, ಹುಚ್ಚರಾಗಿ ಹೋಗ್ತಾ ಇದ್ದಾರೆ. ಯಯೌ ಬಹುಶಃ ಏವ 18 ಸಲ, ಬಹಳ ಸಲ ಅಂದರೆ ಏನು ಗೊತ್ತುಂಟಲ್ಲ ನಮಗೆ, 18 ಸಲ ಅಂತ, ಅನೇಕ ಬಾರಿ. ಬಹುಶಃ ಏವ
ಪುರಂ ಸ್ವಕೀಯಂ, ಅವರ ವಾಪಸ್ಸು ತಮ್ಮ ತಮ್ಮ ರಾಜ್ಯಕ್ಕೆ ಹೋಗ್ತಾರೆ. ಯಾರು ಜರಾಸಂಧ ಅವನ ರಾಜ್ಯಕ್ಕೆ ಹೋದ, ಅವ ಪೌಂಡ್ರಕ ಅವನ ರಾಜ್ಯಕ್ಕೆ ಹೋದ, ಅವನು ಶಿಶುಪಾಲ ಅವನ ರಾಜ್ಯಕ್ಕೆ ಹೋದ, ಸೊ ರುಕ್ಮ ಅವನ ರಾಜ್ಯಕ್ಕೆ ಹೋದ. ಹೀಗೆ ಇವರೆಲ್ಲ ಅವರವರ ರಾಜ್ಯಕ್ಕೆ ಹೋಗ್ತಾರೆ. ಕೃಷ್ಣೇನ ಪೂರ್ಣ ಬಲ ವೀರ್ಯ ಗುಣೇನ. ಅರೆ, ಆ ಶ್ರೀಕೃಷ್ಣನ ಜೊತೆಗೆ ನೀವು ಯುದ್ಧ ಮಾಡಿದ್ದೀರಲ್ಲ, ಆ ಶ್ರೀಕೃಷ್ಣನು ಪೂರ್ಣ ಬಲ, ಪೂರ್ಣ ವೀರ್ಯ, ಪೂರ್ಣ ಗುಣ, ಪೂರ್ಣ ಜ್ಞಾನ, ಪೂರ್ಣ ಸುಖ, ಪೂರ್ಣ ಶಕ್ತಿ, ಅವನೊಟ್ಟಿಗೆ ನಿಮಗೆ ಯುದ್ಧ ಮಾಡಿ ಗೆಲ್ಲಿಕ್ಕೆ ಆಗ್ತದಾ ಅಂತೇಳಿದರೆ ಹುಚ್ಚು. ಅಂದರೆ ಹುಚ್ಚು ಬಿಡದೆ ಇದು ಉದ್ಧಾರ ಆಗೋದಿಲ್ಲ. ಇದು ಹುಚ್ಚು ಬಿಡುವುದೂ ಇಲ್ಲ, ಸತ್ತ ಮೇಲೇ ಹುಚ್ಚು ಬಿಡೋದು. ಈ ಹುಚ್ಚುಗಳೆಲ್ಲ ಹಾಗೆ ಅಂತೇಳಿದರೆ ಯಾರು ಏನು ಹೇಳಿದರೂ ಹುಚ್ಚು ಬಿಡುವುದೇ ಇಲ್ಲ ಅಂತೇಳಿದರೆ ಈ ದುರ್ಬುದ್ಧಿಗಳು, ಈ ಅಭ್ಯಾಸಗಳು ಅದು ಹೋಗುವುದೇ ಇಲ್ಲ ಅಂತೇಳಿದರೆ ಗೊತ್ತಿರುವುದಿಲ್ವ ಅಂತೇಳಿದರೆ ಗೊತ್ತುಂಟು. ಅಂದರೆ ಭಗವಂತ ಅಂದರೆ ಪೂರ್ಣ ಬಲ, ಅವನು ಪೂರ್ಣ ವೀರ್ಯ, ಅವನು ಪೂರ್ಣ ಗುಣ. ಆದರೂ ಇವರು ಯುದ್ಧ ಮಾಡಿ ನಾವು ಗೆಲ್ತೇವೆ, ಅವನು ಶ್ರೀಕೃಷ್ಣ, ಅವನು ಭಗವಂತ ಅಲ್ಲ, ಅವನನ್ನು ನಾವು ಸೋಲಿಸಿಯೇ ಬಿಡುವುದಿಲ್ಲ ಅಂತ ತಿಳ್ಕೊಂಡು ಆ ಶ್ರೀಕೃಷ್ಣನಿಂದ ಏನಂತೇಳಿದರೆ ಅಂತೇಳಿದರೆ ಯುದ್ಧದಲ್ಲಿ ಎಲ್ಲ ಅವ್ರದ್ದು ಒಳ್ಳೆದೆಲ್ಲ ಇರುವಂಥ ಕುದುರೆ ಗಿದುರೆ ಎಲ್ಲ ತಗೊಂಡು ಆಮೇಲಿಂದ ಅವರ ರಥವನ್ನೆಲ್ಲ ಮುರಿದು ಅವರ ರಥ ಶಸ್ತ್ರಾಸ್ತ್ರಗಳನ್ನು ಒಳ್ಳೆದಿರುವುದನ್ನೆಲ್ಲ ತಗೊಂಡು ಅವರ ಹತ್ರ ಏನೂ ಬಿಡದೆ ಈಗ ಅವರು ವಾಪಸ್ ಹೋಗುವಾಗ ರಥ ಇಲ್ಲ, ಸಾರಥಿ ಇಲ್ಲ, ಕುದುರೆಗಳಿಲ್ಲ, ನೆಲದ ಮೇಲೆ ಕೂದಲುಗಳು ಕೆದರಿ ಹೋಗಿವೆ, ವಸ್ತ್ರ ಜಾರಿ ಹೋಗಿದೆ, ಇಡೀ ಶರೀರದಲ್ಲಿ ಗಾಯಗಳಾಗಿವೆ. ಆಮೇಲಿಂದ ಹೇಗೆ ರಕ್ತ ಕಾರುತ್ತಾ ವಾಪಸ್ ಹೋಗ್ತಾ ಇದ್ದಾರೆ. ಅಂದರೆ ಆ ಪರಿಸ್ಥಿತಿಯಲ್ಲಿ ಅಯ್ಯೋ ಕೊಂದು ಬಿಡ್ಬೋದಿತ್ತಲ್ಲ, ಕೊಲ್ಲಲಿಲ್ಲ. ಪೂರ್ಣ ಬಲ ಇರುವಂತಹ, ಪೂರ್ಣ ವೀರ್ಯ ಇರುವಂತಹ, ಪೂರ್ಣ ಗುಣ ಇರುವಂತಹ ಭಗವಂತ ನಿಂದ ಮುಕ್ತರು ಅಂದರೆ ಹೋಗಿ ಅಂತ ಓಡಿ ಜೀವೇತಿ ಅತೀವ. ಜೀವೇತಿ ಅಂದರೆ ಅಯ್ಯೋ ಜೀವ ಒಂದು ಬಿಟ್ಟಿದ್ದಾನೆ, ಬಾಕಿದ್ದೆಲ್ಲ ಹೋಯಿತು ಅಂತ. ಜೀವ ಒಂದು ಉಂಟು ಅಂತ ಅಂದರೆ ಉಸಿರು ಒಂದು ಉಂಟು. ಜೀವ ಅಂದರೆ ಇಡೀ ಮೈಗೆ ಗಾಯ ಆಗಿದೆ ಅಂದರೆ ಜೀವ ಒಂದು ಉಂಟು ಅಂತೇಳಿದರೆ ಉಸಿರು ಉಂಟು ಅಷ್ಟೇ. ಜೀವ ಇತಿ ಅಂತೇಳಿದರೆ ಬದುಕಿ ಸತ್ತುಕೊಳ್ಳಿಯಪ್ಪ, ಹೋಗಿ ವಾಪಸ್. ಅತೀವ ವಿಜಿತ, ಪೂರ್ಣ ಸೋತು ಅಂದರೆ ಇದಕ್ಕಿಂತ ಇನ್ನು ಸೋಲುಂಟ. ಬರುವಾಗ ಹೇಗಿದ್ದರು, ಹೋಗುವಾಗ ಹೇಗಿದ್ದಾರೆ ಅಂದರೆ ಇದು ಬರುವಾಗ ಹೇಗಿದ್ದರು ಅಂತ ನಮಗೆ ಯೋಚನೆ ಇದೆ, ಹೋಗುವಾಗ ಹೇಗಿದ್ದಾರೆ ಅಂತ ಈಗ ವರ್ಣನೆ ಕೇಳಿ ಆಯಿತು ಅಂತೇಳಿದರೆ ಇದಕ್ಕಿಂತ ಒಂದು ಪರಾಜಯ ಬೇಕಾ? ಅತೀವ ವಿಜಿತ, ಅತೀವ ಅಂದರೆ ಬಹಳ ಹೀನಾಯವಾಗಿ ಸೋತು, ಶ್ವಸಿತ ಅವಶೇಷ. ಶ್ವಾಸ ಅಂತೇಳಿದ್ರೇನು? ಉಸಿರು ಒಂದು ಉಂಟು ಮಾರ್ರೆ ಅಂತ. ಶ್ವಸಿತ ಅವಶೇಷ ಅಂದರೆ ಏನು ಉಳ್ಕೊಂಡಿದೆ ಅಂತ. ಜರಾಸಂಧ, ನೀವು ಜರಾಸಂಧ ಅಲ್ಲ, ಹೌದು, ಎಲ್ಲ ಹೋಯ್ತು, ಏನು ಉಳ್ಕೊಂಡಿದೆ? ಜೀವ ಒಂದು, ಉಸಿರೊಂದು ಉಳ್ಕೊಂಡಿದೆ ಅಂತ, ಮತ್ತೆಲ್ಲ ಹೋಯ್ತು ಅಂತ. ಸೊ ಶ್ವಾಸ ಶ್ವಸಿತ ಅವಶೇಷ. ಉಳಿದದ್ದೇನೆಂದರೆ ಶ್ವಾಸ ಒಂದು ಉಂಟು, ಕೃಷ್ಣ ಬಿಟ್ಟಿದ್ದಾನೆ, ಮತ್ತೆ ಎಲ್ಲ ಹೋಯಿತು. ಸೊ ಈ ರೀತಿಯ ಪರಿಸ್ಥಿತಿಯಲ್ಲಿ ವಾಪಸ್ಸು ಹೋಗ್ತಾ ಇದ್ದಾರೆ. ಯಾವುದು? ಏವಂ ಬೃಹದ್ರಥ ಸುತೋಪಿ, ಹೀಗೆ ಜರಾಸಂಧನು ಸಹ ಅನೇಕ ಬಾರಿ ತುಂಬ ಶೋಚನೀಯ ಗತಿಗೆ ಸಿಲುಕಿ ಸುಶೋಚ್ಯ ರೂಪ ಆರ್ತಃ ದುಃಖಿತನಾಗಿ ಯಯೌ ಏವ ಪುರಸ್ವಕೀಯಂ, ತನ್ನ ಪಟ್ಟಣಕ್ಕೆ ತೆರಳಿದ. ಹೇಗೆ ತೆರಳಿದ? ಇನ್ನು ಪುನಃ ಒಂದ್ಸಲ ಹೇಳಿದರೆ ಅದನ್ನು ಕೇಳಲಿಕ್ಕೆ ಆಗೋದಿಲ್ಲ. ಆ ರೀತಿ ಪರಿಸ್ಥಿತಿಯಲ್ಲಿ ತೆರಳಿದ. ಪರಿಪೂರ್ಣನಾದ, ಪೂರ್ಣ ಬಲ ವೀರ್ಯ ಗುಣೇನ, ಆ ಪರಿಪೂರ್ಣವಾದ ಬಲ ವೀರ್ಯ ಗುಣಗಳಿರುವಂಥ ಆ ಭಗವಂತ ಶ್ರೀಕೃಷ್ಣ ಆ ಜರಾಸಂಧಾದಿಗಳನ್ನು ಸಂಪೂರ್ಣವಾಗಿ ಪರಾಭವಗೊಳಿಸಿ, ಸಂಪೂರ್ಣವಾಗಿ ಅಂದರೆ ಏನು? ಜೀವ ಇತಿ ಅಂದರೆ ಎಲ್ಲ ವಿಜಿತ, ಅತೀವ ವಿಜಿತ, ಪೂರ್ಣ ಪರಾಜಯಗೊಳಿಸಿ, ಜೀವ ಇತಿ ಅರೆ ಜೀವ ಉಂಟು, ಹೋಗು ಅಂದರೆ ಬದುಕಿಕೋ ಹೋಗು ಅಂತ ಹೇಳ್ಕೊಂಡು, ಶ್ವಸಿತಾವಶೇಷ ಅಂತೇಳಿದರೆ ಉಸಿರನ್ನು ಮಾತ್ರ ಉಳಿಸಿ, ಶ್ವಾಸ ಅದಕ್ಕೆ ಶ್ವಸಿತ ಅವಶೇಷ ಅಂದರೆ ಶ್ವಾಸ ಒಂದು ಬಿಟ್ಟು ಉಳಿದದನ್ನೆಲ್ಲ ಸೋಲು ಆಗಿಬಿಟ್ಟು ಶ್ವಾಸ ಒಂದು ಮಾತ್ರ ಉಳಿಸಿ ಕಳಿಸ್ತಾ ಇದ್ದ ಭಗವಂತ ಶ್ರೀಕೃಷ್ಣ. ಹೀಗೆ ಶ್ರೀಕೃಷ್ಣ ಅವರನ್ನು ಕೊಲ್ಲದೆ ಬಿಡಲು ಹಿಂದೆ ಮೊದಲೇ ಮಧ್ವರು ತಿಳಿಸಿದ್ದಾರೆ. ಏನಂತೇಳಿದರೆ ಇವ ಪುನಃ ಬರ್ತಾನೆ,
ಇವನ ಅಭ್ಯಾಸ ಗೊತ್ತುಂಟಲ್ಲ, ಪುನಃ ಸೈನ್ಯ ಕಟ್ಟಿಕೊಂಡು ಪುನಃ ಮದದಿಂದ, ದರ್ಪದಿಂದ, ಅಹಂಕಾರದಿಂದ ಬರ್ತಾನೆ, ಪುನಃ ಎಲ್ಲ ಸೋತು ಭಿಕ್ಷುಕರಾಗಿ ವಾಪಸ್ ಹೋಗ್ತಾನೆ. ಸೊ ಅದೇ ಅಭ್ಯಾಸ ಇವಂದು ಅಂತೇಳಿ ಹೇಳುವಂಥದ್ದು. ಸೊ ಆ ರೀತಿಯಲ್ಲಿ ಅವನನ್ನು ಕಳಿಸ್ತಾ ಇದ್ದಾನೆ ಪ್ರತಿ ಸಲ ಭಗವಂತ. ಅಲ್ಲಿಗೆ ಇವತ್ತಿನ ಮುಗಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.